ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಕೃಷ್ಣ ಡಿ.ಆರ್. ನಾನು ಸರ್ಕಾರಿ ಪ್ರೌಢಶಾಲೆ ಜಡಗೇನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣಿತ ಸಹ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದೆ, ನಾವು ಇಂದಿನ ತರಗತಿಯಲ್ಲಿ ತ್ರಿಭುಜಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಬರುವಂತಹ ಪ್ರಮುಖವಾದ ಪ್ರಮೇಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಆ ಪ್ರಮೇಯಗಳನ್ನು ಯಾವ ರೀತಿ ಸಾಧಿಸಬೇಕು ಹಂತವಾಗಿ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಈ ದಿನ ನಾವು ಆ ಪ್ರಮೇಯಗಳ ಆಧಾರದ ಅಥವಾ ಪ್ರಮೇಯಗಳ ಮೇಲಿನ ಲೆಕ್ಕಗಳನ್ನು ಯಾವ ರೀತಿ ನಾವು ಆ ಲೆಕ್ಕಗಳನ್ನು ಬಿಡಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಇದು ಗೊತ್ತಿದೆ, ಅಧ್ಯಾಯ 2 ತ್ರಿಭುಜಗಳ ಘಟಕ, ಭಾಗ 2 ಪ್ರಮೇಯಗಳ ಮೇಲಿನ ಲೆಕ್ಕಗಳು. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ತರಗತಿಗಳಲ್ಲಿ ತಮ್ಮ ಶಿಕ್ಷಕರು ಪ್ರಮೇಯಗಳ ಆಧಾರದ ಮೇಲೆ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸಬೇಕು ಅನ್ನೋದನ್ನು ತಮಗೆ ಹೇಳಿಕೊಟ್ಟಿದ್ದಾರೆ. ಅಭ್ಯಾಸದಲ್ಲಿ ಸುಮಾರಷ್ಟು ಲೆಕ್ಕಗಳಿದೆ, ಪ್ರತಿ ಪ್ರಮೇಯದ ಆಧಾರದ ಮೇಲೆ ಲೆಕ್ಕಗಳಿದೆ. ಆ ಲೆಕ್ಕಗಳನ್ನು ತಾವು ಹಂತವಾಗಿ ಬಿಡಿಸಿ ಅಭ್ಯಾಸ ಮಾಡಿದ್ದೀರಿ. ಅದರ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆಯನ್ನು ಮಾಡೋಣ. ಪ್ರಮೇಯಗಳ ಮೇಲಿನ ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಆ ಪ್ರಮೇಯಗಳನ್ನು ಬ್ರೀಫ್ ಆಗಿ ಆ ನಿರ್ಧಾರಕ ಗುಣಗಳು, ನಾವು ಈ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಯಾವ ಯಾವ ಗುಣಗಳನ್ನು ಮತ್ತು ಪ್ರಮೇಯಗಳನ್ನು ಆಧಾರವಾಗಿ ಇಟ್ಕೊಂಡು ಲೆಕ್ಕಗಳನ್ನು ಬಿಡಿಸ್ತೀವಿ ಅನ್ನೋದನ್ನು ಒಂದು ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ಥೇಲ್ಸನ ಪ್ರಮೇಯದ ಆಧಾರದ ಮೇಲೆ ನಾವು ಇಲ್ಲಿ ನೋಡೋಣ. ನೋಡಿ, ಮೊದಲನೆಯದು ಥೇಲ್ಸನ ಪ್ರಮೇಯ. ಮೂಲ ಸಮಾನುಪಾತತೆಯ ಪ್ರಮೇಯದ ಆಧಾರದ ಮೇಲೆ ಲೆಕ್ಕಗಳನ್ನು ಬಿಡಿಸ್ತೀವಿ. ನಮಗೆ ಗೊತ್ತಿದೆ, ಒಂದು ತ್ರಿಭುಜದಲ್ಲಿ ಉದಾಹರಣೆಗೆ ತ್ರಿಭುಜ ABC-ನಲ್ಲಿ DE ಸಮಾಂತರವಾಗಿದ್ದರೆ, DE BCಗೆ ಸಮಾಂತರವಾಗಿದ್ದರೆ AD/BD = AE/CE ಅಂತ ಬರಿತೀವಿ. ಮತ್ತು ಮುಂದುವರೆದು ಮೂಲ ಸಮಾನುಪಾತತೆಯ ಉಪಪ್ರಮೇಯಗಳನ್ನು ಕೂಡ ನಾವು ಇಲ್ಲಿ ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಕಾರಣ ಆ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಆ ಉಪಪ್ರಮೇಯಗಳನ್ನು ಕೂಡ ನಾವು ಬಿಡಿಸ್ತೀವಿ. ತ್ರಿಭುಜ ABC-ನಲ್ಲಿ DE BCಗೆ ಸಮಾಂತರವಾಗಿದ್ದರೆ ನಾವು ಏನೇನು ಬರ್ಕೋಬಹುದು ಅನ್ನೋದನ್ನು ಇಲ್ಲಿ ನೋಡೋಣ. AD/BD = AE/CE ಅಥವಾ AD/AB = AE/AC = DE/BC ಅಥವಾ BD/AB = CE/AC ಅಂತಲೂ ಕೂಡ ಬರಿಬೋದು. ನಾವು ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಇಲ್ಲಿರುವಂತಹ ಪ್ರಮೇಯಗಳು ಆಧಾರದ ಮೇಲೆ ಲೆಕ್ಕಗಳನ್ನು ಬಿಡಿಸ್ತೀವಿ. ಸರಿ, ಈಗ ಇಷ್ಟೊತ್ತು ಮಾತಾಡಿದ್ದು ಅದು ಕಟ್ ಮಾಡಿಬಿಡಿ. ಆ ಸ್ಲೈಡಾಗಿ ಈ ಸ್ಲೈಡಿಗೆ ಬಂದ ತಕ್ಷಣ ಏನು ಇಲ್ಲಿಂದ ಹೊಸದಾಗಿ ಶುರು ಮಾಡೋಣ. ನೋಡಿ, ನಾವು ಪ್ರಮೇಯಗಳ ಆಧಾರದ ಮೇಲೆ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಇಲ್ಲಿರುವಂತಹ ಪ್ರಮೇಯಗಳನ್ನು ಬಳಸಿಕೊಂಡು ನಾವು ಲೆಕ್ಕಗಳನ್ನು ಬಿಡಿಸ್ತೀವಿ. ಮೊದಲನೆಯದಾಗಿ ಥೇಲ್ಸನ ಪ್ರಮೇಯ, ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಬಳಸಿಕೊಂಡು ಲೆಕ್ಕಗಳನ್ನು ಬಿಡಿಸ್ತೀವಿ. ಈಗಾಗಲೇ ಆ ಪ್ರಮೇಯದ ಬಗ್ಗೆ
ಚರ್ಚೆಯನ್ನು, ಆ ಪ್ರಮೇಯವನ್ನು ಯಾವ ರೀತಿ ಬಿಡಿಸೋದು, ಸಾಧಿಸೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾವು ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ತ್ರಿಭುಜಗಳ ಸಮರೂಪತೆಗೆ ನಿಬಂಧನೆಗಳು, ಉದಾಹರಣೆಗೆ ತ್ರಿಭುಜ LMN ಸಮರೂಪ ತ್ರಿಭುಜ PQR ಆದಾಗ ಏನೇನು ಸಮ ಇರುತ್ತೆ, ತ್ರಿಭುಜಗಳು ಸಮರೂಪವಾದಾಗ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ. ಅನುರೂಪ ಕೋನಗಳು ಯಾವುದು? ಕೋನ L ಈಕ್ವಲ್ಸ್ ಕೋನ P, ಕೋನ M ಈಕ್ವಲ್ಸ್ ಕೋನ Q, ಕೋನ N ಈಕ್ವಲ್ಸ್ ಕೋನ R. ಅನುರೂಪ ಕೋನಗಳು ಸಮವಾಗಿರುತ್ತೆ. ಮತ್ತೆ ತ್ರಿಭುಜಗಳು ಸಮರೂಪವಾದರೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮ ಅನುಪಾತದಲ್ಲಿ ಇರುತ್ತವೆ. ಅಂದರೆ LM ಡಿವೈಡೆಡ್ ಬೈ PQ ಈಕ್ವಲ್ಸ್ MN ಡಿವೈಡೆಡ್ ಬೈ QR ಈಕ್ವಲ್ಸ್ LN ಡಿವೈಡೆಡ್ ಬೈ PR. ಅಥವಾ ಎರಡು ತ್ರಿಭುಜಗಳು ಸಮರೂಪವಾಗಿದ್ದರೆ, ಉದಾಹರಣೆಗೆ LM ತ್ರಿಭುಜವನ್ನು ಗಮನಿಸಿ, LM ಡಿವೈಡೆಡ್ ಬೈ PQ ಈಕ್ವಲ್ಸ್ MN ಡಿವೈಡೆಡ್ ಬೈ QR ಈಕ್ವಲ್ಸ್ ಕೋನ M ಈಕ್ವಲ್ಸ್ ಕೋನ Q. ಇದು ಬಾಹು ಕೋನ ಬಾಹು, ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಎರಡನೇದು ಹೇಳೋದಾದ್ರೆ ಬಾಹು 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 ನಿರ್ಧಾರಕ ಗುಣ. ಮೊದಲನೇದು ಕೋನ 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 ನಿರ್ಧಾರಕ ಗುಣ. ಈ ಗುಣಗಳ ಬಗ್ಗೆ ನಾವು ಇಂದಿನ ತರಗತಿನಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಅದಾದ ಮೇಲೆ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಪ್ರಮೇಯ. ಎರಡು ತ್ರಿಭುಜಗಳು ಸಮರೂಪವಾಗಿದ್ದರೆ ಆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತೆ. ಈ ಪರಿಕಲ್ಪನೆಗಳನ್ನು ಕೂಡ ನಾವು ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಬಳಸ್ಕೋತೀವಿ. ಅದಾದ ಮೇಲೆ ಪೈಥಾಗರಸ್ಸನ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಮತ್ತೆ ಪೈಥಾಗರಸ್ಸನ ಪ್ರಮೇಯದ ವಿಲೋಮವನ್ನು ಕೂಡ ನಾವು ಬಳಸಿಕೊಂಡು ಲೆಕ್ಕಗಳನ್ನು ಬಿಡಿಸ್ತೀವಿ. ಈಗ ವಿದ್ಯಾರ್ಥಿಗಳೇ, ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. ನಿಮಗೆ ಲೆಕ್ಕ ಕಾಣ್ತಾ ಇದೆ. ಚಿತ್ರದಲ್ಲಿ DE ಸಮಾಂತರ BC ಆದರೆ EC ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಗಮನಿಸಿ. ತ್ರಿಭುಜ ABC ನಲ್ಲಿ DE BCಗೆ ಸಮಾಂತರವಾಗಿದೆ. ಮತ್ತೆ AD ಬೆಲೆ ಕೊಟ್ಟಿದೆ 1.5 ಸೆಂಟಿಮೀಟರ್, BD ಬೆಲೆ ಕೊಟ್ಟಿದೆ 3 ಸೆಂಟಿಮೀಟರ್, AE ಬೆಲೆ ಕೊಟ್ಟಿದೆ 1 ಸೆಂಟಿಮೀಟರ್. CE ಬೆಲೆ ಅಥವಾ EC ಬೆಲೆ ಕಂಡುಹಿಡಿಬೇಕು. ನಾವು EC ಬೆಲೆಯನ್ನು ಕಂಡುಹಿಡಿಬೇಕು. ವಿದ್ಯಾರ್ಥಿಗಳೇ, ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ಜ್ಞಾಪಕ ಬರುತ್ತೆ DE ಸಮಾಂತರ BC ಆದರೆ. ಜ್ಞಾಪಕ ಮಾಡ್ಕೊಳ್ಳಿ, ಥೇಲ್ಸನ ಪ್ರಮೇಯ ಇದೇ ತರ ಇದೆ. ಥೇಲ್ಸನ ಪ್ರಮೇಯವನ್ನು ಬಳಸಿಕೊಂಡು ಈ ಲೆಕ್ಕವನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಉತ್ತರ ನೋಡೋಣ. ಥೇಲ್ಸನ ಪ್ರಮೇಯ ಏನು ಹೇಳುತ್ತೆ? ತ್ರಿಭುಜ ಇಲ್ಲಿ ಏನು ಕೊಟ್ಟಿದೆ? ತ್ರಿಭುಜ ABC ನಲ್ಲಿ DE ಸಮಾಂತರ BC ಕೊಟ್ಟಿದೆ. ನಾವು ಯಾವ ಪ್ರಮೇಯವನ್ನು ಬಳಸಬಹುದು? DE ಸಮಾಂತರ BC ಆದರೆ ಥೇಲ್ಸನ ಪ್ರಮೇಯದ ಪ್ರಕಾರ AD ಬೈ BD ಈಕ್ವಲ್ಸ್ AE ಬೈ CE ಅಂತ ಬರ್ಕೋಬಹುದು. ಇಲ್ಲಿ ನೋಡಿ, ನಮಗೆ AD ಬೆಲೆ ಗೊತ್ತಿದೆ 1.5 ಸೆಂಟಿಮೀಟರ್, BD ಬೆಲೆ ಗೊತ್ತಿದೆ 3 ಸೆಂಟಿಮೀಟರ್, AE ಬೆಲೆ ಗೊತ್ತಿದೆ 1 ಸೆಂಟಿಮೀಟರ್. EC ಕಂಡುಹಿಡಿಬೇಕು. ಈಗ ಒರೇ ಗುಣಾಕಾರ ಮಾಡಿದ್ರೆ ನೋಡಿ, EC ಇಂಟು 1.5 ಈಕ್ವಲ್ಸ್ 1 ಇಂಟು 3. ಮತ್ತೆ EC ಈಕ್ವಲ್ಸ್ ಈ 1.5 ಈ ಕಡೆ ಕಳಿಸಿದ್ರೆ 1 ಇಂಟು 3 ಡಿವೈಡೆಡ್ ಬೈ 1.5 ಆಗುತ್ತೆ. 3 1.5 ಭಾಗಿಸಿದ್ರೆ ಎಷ್ಟು ಬರುತ್ತೆ? ನಮಗೆ 2 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ EC ಬೆಲೆ ಎಷ್ಟಾಯಿತು? 2 ಸೆಂಟಿಮೀಟರ್ ಆಯಿತು. ಕೆಲವು ಸಾರಿ ಅವ್ರು ಈ ಥರನೂ ಕೇಳ್ಬೋದು, ಇಷ್ಟು ಕೊಟ್ಟು DE ಅನುಪಾತ BC ಬೆಲೆ ಕಂಡುಹಿಡಿಯಿರಿ ಅಂತಲೂ ಕೇಳ್ಬೋದು. DE ಅನುಪಾತ BC ಬೆಲೆ ಎಷ್ಟಾಗುತ್ತೆ ಊಹೆ ಮಾಡ್ಬೋದಾ? ನೋಡಿ, ನಾವು ಥೇಲ್ಸನ ಉಪಪ್ರಮೇಯವನ್ನು ಬಳಸ್ಕೊಂಡು ಹೇಗೆ ಹೇಳ್ಬೋದು? AD ಬೈ AB ಈಕ್ವಲ್ಸ್ DE ಬೈ BC ಅಂತ ಬರೀಬೋದು. AD ಬೈ AB, AD ಎಷ್ಟಾಯಿತು? 1.5. AB ಎಷ್ಟಾಯಿತು? 3 ಪ್ಲಸ್ 1.5 ಎಷ್ಟು? 4.5. 1.5 ಡಿವೈಡೆಡ್ ಬೈ 4.5 ಆಯಿತು.
1.5 ಡಿವೈಡೆಡ್ ಬೈ 4.5 ಅಂದರೆ 1/3 ಆಗುತ್ತೆ. ಡಿ ಬೈ ಬಿ ಸಿ ಏನಾಗುತ್ತೆ 1/3 ಆಗುತ್ತೆ. ಅಂದರೆ AD ಬೈ AB ಈಕ್ವಲ್ಸ್ DE ಬೈ BC ಆಗುತ್ತೆ. DE ಬೈ BC ನ ಅನುಪಾತ 1/3 ಆಗುತ್ತೆ. ಈ ರೀತಿಯಾಗಿ ಥೇಲ್ಸನ್ ಉಪಪ್ರಮೇಯವನ್ನು ಬಳಸಿಕೊಂಡು ಬೇರೆ ಬೇರೆ ತರದ ಲೆಕ್ಕಗಳನ್ನು ಕೂಡ ನಾವು ಬಿಡಿಸಬಹುದು. ವಿದ್ಯಾರ್ಥಿಗಳೇ, ಮತ್ತೊಂದು ಲೆಕ್ಕವನ್ನು ನೋಡೋಣ. ಇಲ್ಲಿ ನೋಡಿ, ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ LM ಸಮಾಂತರ CB ಮತ್ತು LN ಸಮಾಂತರ CD ಆದರೆ ಏನಂತ ಸಾಧಿಸಬೇಕು ನಾವು? AM ಡಿವೈಡೆಡ್ ಬೈ AB ಈಕ್ವಲ್ಸ್ AN ಡಿವೈಡೆಡ್ ಬೈ AD ಅಂತ ಸಾಧಿಸಬೇಕು. ಇಲ್ಲಿ ಒಂದೊಂದೇ ತ್ರಿಭುಜ ಕೊಟ್ಟಿದ್ರೆ ಒಂದೊಂದೇ ತ್ರಿಭುಜವನ್ನು ಗಮನಿಸೋಣ. ತ್ರಿಭುಜ ABC ನಲ್ಲಿ LM ಸಮಾಂತರ BC ಅದನ್ನು ನಾವೇನಂತ ಬರಿಬಹುದು? AM ಡಿವೈಡೆಡ್ ಬೈ AB ಈಕ್ವಲ್ಸ್ AL ಡಿವೈಡೆಡ್ ಬೈ CL ಅಂತ ಬರಿಬಹುದಲ್ವಾ? ಯಾವುದು? ಥೇಲ್ಸನ್ ಉಪಪ್ರಮೇಯದ ಪ್ರಕಾರ. ಅದೇ ರೀತಿ ಇಲ್ಲಿ ಕೂಡ ತ್ರಿಭುಜ ADC ಈ ತರದ್ದು ಲೆಕ್ಕಗಳನ್ನು ಕೊಟ್ಟಾಗ ಒಂದೇ ತ್ರಿಭುಜ ಬರ್ಕೊಂಡು ನಮಗೆ ಕನ್ಫ್ಯೂಸ್ ಆಗೋದಾದರೆ ನಾವು ಈ ತ್ರಿಭುಜವನ್ನು ಕೊಟ್ಟಿರೋ ತ್ರಿಭುಜಗಳನ್ನು 2 ಚಿಕ್ಕ ತ್ರಿಭುಜಗಳಾಗಿ ಬರ್ಕೋಬಹುದು. ಹೇಗೆ? ತ್ರಿಭುಜ ABC ಒಂದು, ತ್ರಿಭುಜ ADC ಆಗಿ ಒಂದು. ಈಗ ಉತ್ತರವನ್ನು ನೋಡೋಣ. ತ್ರಿಭುಜ ABC ಯಲ್ಲಿ LM ಸಮಾಂತರ CB. LM CBಗೆ ಸಮಾಂತರವಾಗಿದ್ದರೆ ಥೇಲ್ಸನ ಉಪಪ್ರಮೇಯದ ಪ್ರಕಾರ ನಾವೇನಂತ ಬರೀಬಹುದು? AM ಡಿವೈಡೆಡ್ ಬೈ AB ಈಕ್ವಲ್ಸ್ AL ಡಿವೈಡೆಡ್ ಬೈ AC ಅಂತ ಬರೀಬಹುದು. ಅದೇ ರೀತಿ ತ್ರಿಭುಜ ADC ಯಲ್ಲಿ LN ಸಮಾಂತರ CD ಆದರೆ ಮತ್ತೆ ಥೇಲ್ಸನ ಉಪಪ್ರಮೇಯದ ಪ್ರಕಾರ ನಾವೇನಂತ ಬರೀಬಹುದು? ನೋಡಿ, ಇವೆರಡೂ ಸಮಾಂತರ ಆದಾಗ AN ಬೈ AD ಈಕ್ವಲ್ಸ್ AL ಬೈ AC ಅಂತ ಬರೀಬಹುದು. 1 ಮತ್ತು 2 ಗಮನಿಸಿ. ಬಲಗಡೆ ಎಡಗಡೆ AM ಬೈ AB ಈಕ್ವಲ್ಸ್ AL ಬೈ AC ಇದೆ. ಎರಡನೇದು AN ಬೈ AD ಈಕ್ವಲ್ಸ್ AL ಬೈ AC ಇದೆ. ಎರಡರಲ್ಲೂ ಬಲಗಡೆ ಸಮ ಇದೆ. AM ಬೈ AB ಈಕ್ವಲ್ಸ್ AN ಬೈ AD ಅಂತ ಬರಿಬಹುದು. ಸೊ ನಾವು ಅದನ್ನೇ ಸಾಧಿಸಬೇಕಾಗಿತ್ತು. ವಿದ್ಯಾರ್ಥಿಗಳೇ, ಏನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ? ಒಂದು ತ್ರಾಪಿಜ್ಯ, ಯಾವುದು? ABCD ತ್ರಾಪಿಜ್ಯವನ್ನು ಬರ್ಕೊಳ್ಳೋಣ. ಆ ತ್ರಾಪಿಜ್ಯದಲ್ಲಿ ಕರ್ಣಗಳನ್ನು ಸೇರಿಸೋಣ. ಬರಿಬೇಕಾದ್ರೆ ಒಂದು ಗಮನ ಇಟ್ಕೊಳ್ಳೋಣ. AB ಬೆಲೆ ಎಷ್ಟಿರಬೇಕು? CDಯ 2ರಷ್ಟಿರುವಂತೆ ಒಂದು ರಫ್ ಆದ ಒಂದು ಚಿತ್ರವನ್ನು ಬರ್ಕೊಂಡಿದ್ದೀವಿ. ಮತ್ತೆ ಕರ್ಣಗಳನ್ನು ಸೇರಿಸಬೇಕು. AC ಮತ್ತೆ BD ಕರ್ಣಗಳು, ಆ ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿವೆ. ಈಗ ನೋಡೋಣ, ಚಿತ್ರ ಆಯಿತು. ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ, AOB ಮತ್ತು COD ತ್ರಿಭುಜಗಳಲ್ಲಿ ಕೋನ 1 ಯಾವುದೋ? ತ್ರಿಭುಜ AOB ನಲ್ಲಿ ಕೋನ 1 ಈಕ್ವಲ್ಸ್ ತ್ರಿಭುಜ COD ನಲ್ಲಿ ಕೋನ 2. ಎಂಥ ಕೋನಗಳಿವು? ಪರ್ಯಾಯ ಕೋನಗಳು. ಯಾಕೆ ಪರ್ಯಾಯ ಕೋನಗಳು? ನಮಗೆ ಗೊತ್ತಿದೆ, AB ಮತ್ತು CD ಪರಸ್ಪರ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳಾಗಿರೋದ್ರಿಂದ ಇವೆರಡು ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಸಮವಾಗಿರುತ್ತವೆ. ಕೋನ 1 ಈಕ್ವಲ್ಸ್ ಕೋನ 2. ಹಾಗೆ ತ್ರಿಭುಜ AOB ಮತ್ತು CODಗಳಲ್ಲಿ ಕೋನ 5 ಈಕ್ವಲ್ಸ್ ಕೋನ 6. ಕೋನ 5 ಯಾವುದು? ತ್ರಿಭುಜ AOB ಈ ಕೋನ ಈಕ್ವಲ್ಸ್ ಕೋನ COD. ಇಲ್ಲಿ ಈ ಎರಡೂ ಕೋನಗಳು ಸಮ ಆದವು. ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಆ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗ್ತವೆ? ಸಮರೂಪ ತ್ರಿಭುಜಗಳಾಗ್ತವೆ. ಹಾಗಾಗಿ ತ್ರಿಭುಜ AOB ಮತ್ತು ತ್ರಿಭುಜ COD ಎಂಥ ತ್ರಿಭುಜಗಳಾಗ್ತವೋ? ಸಮರೂಪ ತ್ರಿಭುಜಗಳಾಗ್ತವೆ. ಕಾರಣ AAA ಕೋನ ಸಮರೂಪತೆಯ ನಿರ್ಧಾರಕ ಗುಣದಂತೆ. ಈಗ
ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದರೆ ಈ ತರ ಚಿಹ್ನೆ ಬರೆದ್ರೆ ತ್ರಿಭುಜ ಎ ಒ ಬಿನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ COD ನ ವಿಸ್ತೀರ್ಣ. ನಾವು ತ್ರಿಭುಜ AOB ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ COD ನ ವಿಸ್ತೀರ್ಣ ಅಂತಾದ್ರೂ ಬರಿಬಹುದು, ಅಥವಾ ಈ ತರ ಚಿಹ್ನೆಯನ್ನ ಬಳಸಿದ್ರೆ ಅದು ತ್ರಿಭುಜ AOB ನ ವಿಸ್ತೀರ್ಣದ ಅರ್ಥವನ್ನ ಕೊಡುತ್ತೆ. ಇದು ತ್ರಿಭುಜ COD ಯ ವಿಸ್ತೀರ್ಣದ ಅರ್ಥವನ್ನ ಕೊಡುತ್ತೆ. ತ್ರಿಭುಜ AOB ಮತ್ತು ತ್ರಿಭುಜ CODಗಳು ಸಮರೂಪ ತ್ರಿಭುಜಗಳು. ಎರಡು ತ್ರಿಭುಜಗಳು ಸಮರೂಪವಾದರೆ ಅವುಗಳ ವಿಸ್ತೀರ್ಣಗಳ ಅನುಪಾತವು ಏನಾಗುತ್ತೆ, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗುತ್ತೆ. ಹಾಗಾಗಿ ತ್ರಿಭುಜ AOB ನಲ್ಲಿ AB ತಗೊಳ್ಳೋಣ, ತ್ರಿಭುಜ COD ನಲ್ಲಿ CD ತಗೊಂಡ್ರೆ ಇವೆರಡು ಅನುರೂಪ ಬಾಹುಗಳಾಗ್ತವೆ. ಹಾಗಾಗಿ ತ್ರಿಭುಜ AOB ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ COD ನ ವಿಸ್ತೀರ್ಣ ಈಕ್ವಲ್ಸ್ AB ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. ನಮಗೆ AB ಬೆಲೆ ಗೊತ್ತಿದೆ. AB ಎಷ್ಟು? 2 CD. AB ಜಾಗದಲ್ಲಿ 2 CD ಆಗ್ತಿವೆ. 2 CD ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಯಾಕೆ AB ಬೆಲೆ ಯಾಕೆ 2 CD ಕೊಟ್ಟಿದೆ. ನೆಕ್ಸ್ಟ್ ತ್ರಿಭುಜ AOB ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ COD ನ ವಿಸ್ತೀರ್ಣ ಈಕ್ವಲ್ಸ್ 2 ಸ್ಕ್ವೇರ್ ಅಂದ್ರೆ 4 CD ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. CD ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನ್ ಬರುತ್ತೆ? 4/1 ಬರುತ್ತೆ. ಹಾಗಾದ್ರೆ ಆ ವಿಸ್ತೀರ್ಣಗಳ ಅನುಪಾತ ಎಷ್ಟು? ತ್ರಿಭುಜ AOB ಮತ್ತು ತ್ರಿಭುಜ CODಗಳ ಅನುಪಾತ 4:1. ವಿದ್ಯಾರ್ಥಿಗಳೇ, ಈ ಲೆಕ್ಕ ಯಾವ ಆಧಾರದ ಮೇಲೆ ಇದೆ, ಯಾವ ಪ್ರಮೇಯದ ಆಧಾರದ ಮೇಲೆ ಇದೆ ಅಂದ್ರೆ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯದ ಆಧಾರದ ಮೇಲೆ ಈ ಲೆಕ್ಕ ಇದೆ. ಇಂದಿನ ಲೆಕ್ಕಗಳನ್ನ ನಾವು ತೇಲ್ಸ್ ಪ್ರಮೇಯದ ಆಧಾರದ ಮೇಲೆ ಆ ಲೆಕ್ಕಗಳನ್ನ ನಾವು ಬಿಡಿಸಿದ್ದೀವಿ. ಮತ್ತೊಂದು ಲೆಕ್ಕವನ್ನ ನೋಡೋಣ. 4ನೇ ಲೆಕ್ಕ ಯಾವುದು? ತ್ರಿಭುಜ ABCಯ ಎತ್ತರಗಳಾದ AD ಮತ್ತು CEಗಳು ಪರಸ್ಪರ P ಬಿಂದುವಿನಲ್ಲಿ ಛೇದಿಸುತ್ತವೆ. ಆದರೆ ತ್ರಿಭುಜ AEP ಸಮರೂಪ ತ್ರಿಭುಜ CDP ಎಂದು ಮತ್ತು ತ್ರಿಭುಜ ABD ಸಮರೂಪ ತ್ರಿಭುಜ CBE ಎಂದು ಸಾಧಿಸಬೇಕು. ಇದಕ್ಕೆ ಚಿತ್ರ ನೋಡಿ. ಚಿತ್ರ ABC ತ್ರಿಭುಜದಲ್ಲಿ ಎತ್ತರಗಳು ಯಾವ್ಯಾವು? AD ಒಂದು ಎತ್ತರ, ಇನ್ನೊಂದು ಎತ್ತರ ಯಾವುದು? CE ಇನ್ನೊಂದು ಎತ್ತರ ಕೊಟ್ಟಿದೆ. ಈಗ ನಾವೇನು ಸಾಧಿಸಬೇಕು? ಮೊದಲನೇ ಏನಿದೆ? ತ್ರಿಭುಜ AEP ಮತ್ತು ತ್ರಿಭುಜ CDPಗಳನ್ನು ಗುರುತಿಸ್ಕೊಳ್ಳೋಣ. ತ್ರಿಭುಜದಲ್ಲಿ ಯಾವುದು ತ್ರಿಭುಜ AEP? ತ್ರಿಭುಜ AEP ಮತ್ತು ತ್ರಿಭುಜ CDP ಅಥವಾ CPD. ಇವೆರಡೂ ತ್ರಿಭುಜಗಳಲ್ಲಿ ತ್ರಿಭುಜ AEP ಮತ್ತು ತ್ರಿಭುಜ CDPಗಳಲ್ಲಿ ನೋಡಿ ಯಾವ್ಯಾವ ಕೋನ AEP ಇದು ಲಂಬ ತಾನೇ, ಇದು ಎತ್ತರ ತಾನೇ. CE ಎತ್ತರ ಆದ್ರೆ ಕೋನ AEP ಎಷ್ಟು ಡಿಗ್ರಿ ಆಯ್ತು? 90 ಡಿಗ್ರಿ ಆಯ್ತು. CDP AD ಎತ್ತರ ತಾನೆ, AD ಎತ್ತರ ಆದ್ರೆ CDP ಕೋನ ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ಹಾಗಾಗಿ ಕೋನ AEP ಈಕ್ವಲ್ಸ್ ಕೋನ CDP ಈಕ್ವಲ್ಸ್ 90 ಡಿಗ್ರಿ. ಮತ್ತೆ ಕೋನ APE ಗಮನಿಸ್ತಾ ಇದ್ದೀರಾ? APE ಮತ್ತು CPD ಈ ಕೋನಗಳೆಂತ ಕೋನಗಳು? ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಕೂಡ ಸಮವಾಗ್ತವೆ. ಈಗ ತ್ರಿಭುಜ, ಈ ಎರಡೂ ತ್ರಿಭುಜಗಳಲ್ಲಿ ಯಾವ್ಯಾವು? ತ್ರಿಭುಜ AEP ಮತ್ತು ತ್ರಿಭುಜ CDPಗಳಲ್ಲಿ ಎರಡು ಜೊತೆಯ ಅನುರೂಪ ಕೋನಗಳು ಪರಸ್ಪರ ಸಮವಾದವು. ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳು ಸಮವಾದರೆ ಆ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ತ್ರಿಭುಜ AEP ಸಮರೂಪ ತ್ರಿಭುಜ CDP. ಕಾರಣ ಏನು? AA ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಮೇಲೆ. ಮೊದಲನೇದನ್ನ ಸಾಧಿಸಿದ್ದಾಯ್ತು. ಈಗ ಮೊದಲನೇದನ್ನ ಸಾಧನೆ ಮಾಡಿದ್ವಿ, ಸಾಧಿಸಿದ್ದಾಯ್ತು. ಈಗ ಎರಡನೇದು ಏನು? ತ್ರಿಭುಜ ABD ಸಮರೂಪ ತ್ರಿಭುಜ CBE ಅಂತ ಸಾಧಿಸಬೇಕು. ತ್ರಿಭುಜ ABD ಸಮರೂಪ
ತ್ರಿಭುಜ ಸಿ ಬಿ ಅಂತ ಸಾಧಿಸಬೇಕು. ಹಾಗಾದ್ರೆ ಆ ಎರಡೂ ತ್ರಿಭುಜಗಳನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇ, ಈ ಎರಡೂ ತ್ರಿಭುಜಗಳಲ್ಲಿ ನೋಡಿ ತ್ರಿಭುಜ ಕೋನ ಯಾವುದು? ಕೋನ ಎ ಡಿ ಬಿ. ಇದು ಎ ಡಿ ಹತ್ರ ಎ ಬಿ ಡಿ 90, ಎ ಡಿ ಬಿ ಕೋನ ಎ ಡಿ ಬಿ 90 ಡಿಗ್ರಿ. ಮತ್ತೆ ಕೋನ ಯಾವುದು? ಸಿ ಎತ್ತರ ತಾನೆ, ಕೋನ ಸಿ ಬಿ 90 ಡಿಗ್ರಿ. ಈ ಎರಡೂ ತ್ರಿಭುಜಗಳಲ್ಲಿ ಯಾವುದು? ತ್ರಿಭುಜ ಸಿ ಡಿ ಬಿ ಈಕ್ವಲ್ಸ್ ಕೋನ ಸಿ ಬಿ ಈಕ್ವಲ್ಸ್ 90 ಡಿಗ್ರಿ. ಮತ್ತೊಂದು ನೋಡಿ, ಕೋನ ಎ ಬಿ ಡಿ ಕೋನ, ಈ ಕೋನ ಸಿ ಬಿ ಇ ತ್ರಿಭುಜ ಎ ಬಿ ಡಿ ನಲ್ಲಿ ಕೋನ ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇ ನಲ್ಲಿ ಕೋನ ಸಿ ಬಿ ಇ, ಎರಡರಲ್ಲೂ ಇದೇ ಕೋನ ಬಿ ಸಾಮಾನ್ಯ ಕೋನ. ಹಾಗಾಗಿ ಈ ಎರಡೂ ತ್ರಿಭುಜ ಎ ಬಿ ಡಿ ಮತ್ತು ಸಿ ಬಿ ಇ ತ್ರಿಭುಜದಲ್ಲಿ ಎರಡು ಅನುರೂಪ ಕೋನಗಳು ಪರಸ್ಪರ ಸಮವಾಗಿರೋದ್ರಿಂದ ಆ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಕಾರಣ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಎ ಅಂದ್ರೆ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಈಗ ಮತ್ತಿನ್ನೊಂದು ಲೆಕ್ಕವನ್ನು ನೋಡೋಣ. 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ ಗೋಡೆಯಲ್ಲಿರುವ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ? ನೋಡೋಣ. ಇದು ಏಣಿ, ಇದು ಗೋಡೆ, ಎ ಸಿ ಗೋಡೆ, ಎ ಬಿ ಏಣಿ, ಬಿ ಸಿ ಗೋಡೆಯ ಇಂದ ಏಣಿಯ ಪಾದಕ್ಕಿರುವ ದೂರ. ಚಿತ್ರವನ್ನು ಗಮನಿಸಿದ್ರ? ಈಗ ಉತ್ತರ ನೋಡೋಣ. ಗೋಡೆಯ ಎತ್ತರ ಯಾವುದು? ಸಿ ಎ ಈಕ್ವಲ್ಸ್ ಎಷ್ಟು ಕೊಟ್ಟಿದೆ? ಏಣಿಯು ನೆಲದಿಂದ 8 ಮೀಟರ್ ಎತ್ತರದಲ್ಲಿ, 8 ಮೀಟರ್ ಎತ್ತರ. ಏಣಿಯ ಉದ್ದ 10 ಮೀಟರ್ ಎತ್ತರವಿರುವ ಏಣಿ. ಏಣಿ ಉದ್ದ ಎಷ್ಟು? ಎ ಬಿ ಈಕ್ವಲ್ಸ್ ಎಷ್ಟು? 10 ಮೀಟರ್. ಇಲ್ಲಿ ನೋಡಿ, ಪೈಥಾಗರಸನ ಪ್ರಮೇಯದ ಪ್ರಕಾರ ಏನಂತ ಬರ್ಕೋಬಹುದು? ಎ ಬಿ ಸ್ಕ್ವೇರ್. ಪೈಥಾಗರಸನ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರೀಬಹುದು. ನಮಗೆ ಈಗಾಗಲೇ ಗೊತ್ತಿದೆ ಎ ಬಿ ಬೆಲೆ ಎಷ್ಟು? ಎ ಬಿ ಬೆಲೆ ಎಷ್ಟು? 10 ಮೀಟರ್ 10 ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಬೆಲೆ ಎಷ್ಟು? ಎ ಸಿ ಅಂದ್ರೂ ಒಂದೇ, ಸಿ ಎ ಅಂದ್ರೂ ಒಂದೇ, 8 ಸ್ಕ್ವೇರ್ ಪ್ಲಸ್ ಬಿ ಸಿ. ಬಿ ಸಿನೇ ನಾವು ಕಂಡುಹಿಡಿಬೇಕಾಗಿರೋದು. ಬಿ ಸಿ ಹಾಗೆ ಇದೆ, ಬಿ ಸಿ ಸ್ಕ್ವೇರ್. ನೋಡಿ, ಬಿ ಸಿ ಸ್ಕ್ವೇರ್ ಇದು ಈ ಕಡೆ ಇದ್ರೆ ಎಷ್ಟು? 10 ಸ್ಕ್ವೇರ್ ಅಂದ್ರೆ ಎಷ್ಟು? 100 ಮೈನಸ್ 8 ಸ್ಕ್ವೇರ್ ಅಂದ್ರೆ ಎಷ್ಟು? 64. ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ 100ರಲ್ಲಿ 64 ಹೋದ್ರೆ 36. ಬಿ ಸಿ ಈಕ್ವಲ್ಸ್ ವರ್ಗಮೂಲ 36. 36ರ ವರ್ಗಮೂಲ ಎಷ್ಟು? 6 ಮೀಟರ್. ಆದ್ದರಿಂದ ಏಣಿಯ ಪಾದವು ನೆಲದಿಂದ 6 ಮೀಟರ್ ದೂರದಲ್ಲಿದೆ. ಏಣಿಯ ಪಾದವು ನೆಲದಿಂದ ಯಾವುದರಿಂದ? ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ? ಏಣಿಯ ಪಾದವು ಈ ಗೋಡೆಯಿಂದ ಅಂತ ಇರಬೇಕಾಯ್ತು. ಗೋಡೆಯಿಂದ ಎಷ್ಟು ದೂರದಲ್ಲಿದೆ ಅಂತಂದ್ರೆ 6 ಮೀಟರ್ ದೂರದಲ್ಲಿದೆ. ಈ ಪ್ರಮೇಯ ನೋಡ್ತಾ ಇದ್ದೀರಿ, ಯಾವ ಈ ಲೆಕ್ಕವನ್ನ ನೋಡ್ತಾ ಇದ್ದೀರಿ. ಇದನ್ನ ನಾವು ಪೈಥಾಗರಸನ ಪ್ರಮೇಯವನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಬಿಡಿಸಿದೀವಿ. ಮತ್ತೊಂದು ಲೆಕ್ಕವನ್ನು ನಾವು ನೋಡೋಣ. ಚಿತ್ರದಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆಯಲ್ವಾ? ಚಿತ್ರದಲ್ಲಿ ಎ ಡಿ ಲಂಬ ಬಿ ಸಿ ಆದರೆ ಏನಂತ ಪ್ರೂವ್ ಮಾಡಬೇಕು? ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಸಾಧಿಸಬೇಕು. ಉತ್ತರ ನೋಡೋಣ. ಇಲ್ಲಿ 2 ಲಂಬಕೋನ ತ್ರಿಭುಜಗಳಿದೆ. ಯಾವ್ಯಾವ 2 ಲಂಬಕೋನ ತ್ರಿಭುಜಗಳು? ಒಂದು ಎ ಡಿ ಬಿ ಒಂದು ಲಂಬಕೋನ ತ್ರಿಭುಜ ಇದೆ, ಇನ್ನೊಂದು ಎ ಡಿ ಸಿ ಲಂಬಕೋನ ತ್ರಿಭುಜ ಇದೆ. ಮೊದಲನೇದಾಗಿ ಲಂಬಕೋನ ತ್ರಿಭುಜ ಎ ಡಿ ಸಿ ಅನ್ನು ತಗೊಳ್ಳೋಣ. ಎ ಡಿ ಸಿ ಯಲ್ಲಿ ಲಂಬಕೋನ ತ್ರಿಭುಜ ಎ ಡಿ ಸಿ ಯಲ್ಲಿ ಪೈಥಾಗರಸನ ಪ್ರಮೇಯದಂತೆ ನಾವೇನಂತ ಬರೀಬಹುದು? ಎ ಸಿ ಸ್ಕ್ವೇರ್. ಇದು ಲಂಬಕೋನ ತಾನೆ, ಆಗ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಅಂತ ಬರೆದ್ವಿ. ನೆಕ್ಸ್ಟ್ ಇನ್ನೊಂದು ಲಂಬಕೋನ ತ್ರಿಭುಜ ಇದೆ. ಯಾವುದದು? ಎ ಡಿ ಬಿ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗರಸನ ಪ್ರಮೇಯದಂತೆ ನಾವೇನಂತ ಬರ್ಕೋಬಹುದು?
ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಬರೀಬೋದು. ಇದು ಎರಡನೇ ಪಾಯಿಂಟು. ಮೊದಲನೇ ಪಾಯಿಂಟು ಮತ್ತು ಎರಡನೇ ಪಾಯಿಂಟನ್ನು, ಎರಡನೇ ಪಾಯಿಂಟಿಂದ ಮೊದಲನೇದನ್ನು ನಾವು ಕಳೆದಾಗ ಅಂದರೆ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಏನಾಗುತ್ತೆ, ಬಿ ಡಿ ಸ್ಕ್ವೇರ್. ನೋಡಿ ಇಲ್ಲಿ ಎರಡರಲ್ಲೂ ಎ ಡಿ ಕಾಮನ್ ಇದೆ ತಾನೆ, ಎ ಡಿ ಸ್ಕ್ವೇರ್ ಮೈನಸ್ ಎ ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಬಿ ಡಿ ಸ್ಕ್ವೇರ್ ಮೈನಸ್ ಸಿ ಡಿ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಎ ಸಿಯನ್ನು ಈ ಕಡೆ ಕಳಿಸಿ ಸಿ ಡಿಯನ್ನು ಆ ಕಡೆ ಕಳಿಸಿದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಗುತ್ತೆ. ನಾವೇನನ್ನು ಸಾಧಿಸಬೇಕಾಗಿತ್ತು, ಎ ಬಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಈಕ್ವಲ್ಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ನಮಗೆ ಉತ್ತರ ಬಂತು. ತುಂಬ ಸಿಂಪಲ್ಲಾಗಿ ನಾವು ಲೆಕ್ಕಗಳನ್ನು ಬಿಡಿಸ್ಬೋದು. ಇನ್ನೊಂದು ಲೆಕ್ಕವನ್ನು ನೋಡೋಣ. ವಿಮಾನವೊಂದು ನಿಲ್ದಾಣದಿಂದ ಹೊರಟು ಗಂಟೆಗೆ 1000 ಕಿಲೋಮೀಟರ್ ಜವದಿಂದ ಉತ್ತರದ ಕಡೆಗೆ ಚಲಿಸುತ್ತದೆ. ಅದೇ ಸಮಯದಲ್ಲಿ ಮತ್ತೊಂದು ವಿಮಾನವು ಅದೇ ನಿಲ್ದಾಣದಿಂದ ಹೊರಟು ಗಂಟೆಗೆ 1200 ಕಿಲೋಮೀಟರ್ ಜವದಿಂದ ಪಶ್ಚಿಮದ ಕಡೆಗೆ ಚಲಿಸುತ್ತದೆ. 1 ಗಂಟೆಗಳ ನಂತರ ವಿಮಾನಗಳ ನಡುವಿನ ಅಂತರ ಎಷ್ಟು? ಚಿತ್ರವನ್ನು ಬರ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತೆ. ಇದು ಪಾಯಿಂಟ್ ಆಗಿರಲಿ. ನೋಡಿ, ಒಂದು ವಿಮಾನ ಯಾವ ಕಡೆ ಹೋಗ್ತಾ ಇದೆ, ಉತ್ತರದ ಕಡೆ. ಇನ್ನೊಂದು ವಿಮಾನ ಈ ಪಾಯಿಂಟು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳ್ಳೋಣ, ಮೂಲ ಬಿಂದು. ಒಂದು ಉತ್ತರದ ಕಡೆಗೆ, ಇನ್ನೊಂದು ಪಶ್ಚಿಮದ ಕಡೆಗೆ. ಉತ್ತರದ ಕಡೆಗೆ ಹೋಗ್ತಾ ಇರೋ ಜವ ಎಷ್ಟು? ಉತ್ತರದ ಕಡೆ ಹೋಗ್ತಾ ಇರೋದು ನೋಡಿ 1000 ಕಿಲೋಮೀಟರ್. ಪಶ್ಚಿಮದ ಕಡೆ ಹೋಗ್ತಾ ಇರೋದು ಸ್ಪೀಡ್ ಎಷ್ಟು? ಜವ ಅಂದರೆ ಸ್ಪೀಡ್ 1200 ಕಿಲೋಮೀಟರ್. ಟೈಮ್ ಎಷ್ಟು? 1.5 ಗಂಟೆ. ಇಲ್ಲಿ ನೋಡೋಣ, ಇಲ್ಲಿ 1500 1800 ಯಾಕೆ ಬಂದಿದೆ ಅನ್ನೋದನ್ನು ನೋಡೋಣ. 1000 ಕಿಲೋಮೀಟರ್ ಜವದಿಂದ ಉತ್ತರದ ಕಡೆ ಹೋಗ್ತಾ ಇದೆ. ಟೈಮ್ ಎಷ್ಟು? 1000 ಕಿಲೋಮೀಟರ್. 1000 ಕಿಲೋಮೀಟರ್ 1.5 ಗಂಟೆ ಅಂದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 3/2 ಬರುತ್ತೆ. 1000 ಇಂಟು 3/2 ಎಷ್ಟಾಗುತ್ತೆ? 1500 ಕಿಲೋಮೀಟರ್. ಉತ್ತರದ ಕಡೆಗೆ ಚಲಿಸಿದ ದೂರ 1.5 ಗಂಟೆನಲ್ಲಿ 1500 ಕಿಲೋಮೀಟರ್. ಅದೇ ರೀತಿ ಪಶ್ಚಿಮದ ಕಡೆಗೆ ಜವ ಎಷ್ಟು? 1200 ಕಿಲೋಮೀಟರ್. ಟೈಮ್ ಎಷ್ಟು? 1.5 ಗಂಟೆ. 1.5 ಗಂಟೆ ಅಂದರೆ 3/2. 1200 ಇಂಟು 3/2. ಇದನ್ನು ಸುಲಭೀಕರಿಸಿದಾಗ 1800 ಕಿಲೋಮೀಟರ್ ಬರುತ್ತೆ. ಒ ಎ 1500 ಕಿಲೋಮೀಟರ್, ಒ ಬಿ 1800 ಕಿಲೋಮೀಟರ್. ಇದೊಂದು ಲಂಬಕೋನ ತ್ರಿಭುಜ ಆಗಿದೆ. ನಮಗೆ ಬೇಕಾಗಿರೋದೇನು? 1.5 ಗಂಟೆಗಳ ನಂತರ ವಿಮಾನ, ಇಲ್ಲೊಂದು ವಿಮಾನ ಇದೆ, ಇಲ್ಲೊಂದು ವಿಮಾನ ಇದೆ, ವಿಮಾನಗಳ ನಡುವಿನ ಅಂತರ ಬೇಕು. ನೋಡೋಣ, ಕಾಣ್ತಾ ಇದೆಯಲ್ಲ ಚಿತ್ರ. ನಮಗೆ ವಿಮಾನಗಳ ನಡುವಿನ ಅಂತರ ಎ ಬಿ, ಒ ಎ ಮತ್ತು ಒ ಬಿಗಳು ಅವುಗಳನ್ನು ಗುರುತಿಸಿದ್ದೀವಿ. ಇಲ್ಲಿ ಪೈಥಾಗರಸನ ಪ್ರಮೇಯದಂತೆ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಏನು? ಎ ಒ ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್. ಎ ಬಿ ಸ್ಕ್ವೇರ್ ನಾವು ಕಂಡುಹಿಡಿಬೇಕು. ಎ ಒ ಎಷ್ಟು? 1500 ಸ್ಕ್ವೇರ್. ಬಿ ಒ ಎಷ್ಟು? 1800 ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ಸ್ 1500 ಸ್ಕ್ವೇರ್ ಅಂದರೆ 22,50,000 ಮೀಟರ್ ಕಿಲೋಮೀಟರ್. 22,50,000 ಕಿಲೋಮೀಟರ್. ಇಲ್ಲೆಷ್ಟಿದೆ? 32,40,000 ಕಿಲೋಮೀಟರ್ ಆಗುತ್ತೆ. ಇದನ್ನೆರಡನ್ನು ಕೂಡಿದ್ರೆ ಎ ಬಿ ಸ್ಕ್ವೇರ್ ಈಕ್ವಲ್ಸ್ 54,90,000 ಕಿಲೋಮೀಟರ್ ಆಗುತ್ತೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಎ ಬಿ ಈಕ್ವಲ್ಸ್ ವರ್ಗಮೂಲ 54,90,000 ಕಿಲೋಮೀಟರ್ ಬರುತ್ತೆ. ಎ ಬಿ ಈಕ್ವಲ್ಸ್ ವರ್ಗಮೂಲ 54,90,000 ಕಿಲೋಮೀಟರ್ ಬರುತ್ತೆ. ನಾವು ಅದನ್ನು ಸುಲಭೀಕರಿಸಿದಾಗ ಎ ಬಿ ಈಕ್ವಲ್ಸ್ 300 ವರ್ಗಮೂಲ 61 ಕಿಲೋಮೀಟರ್ ಆಗುತ್ತೆ. ಅಂದರೆ 1.5 ಗಂಟೆಗಳ ನಂತರ ವಿಮಾನಗಳ ನಡುವಿನ ಅಂತರ 300 ವರ್ಗಮೂಲ 61 ಕಿಲೋಮೀಟರ್. ವಿದ್ಯಾರ್ಥಿಗಳೇ, ಮತ್ತೊಂದು ಲೆಕ್ಕವನ್ನು ನೋಡೋಣ. ಚಿತ್ರ ಗಮನಿಸಿ. ಈ ಚಿತ್ರದಲ್ಲಿ ಬಿ ಡಿ ಈಕ್ವಲ್ಸ್, ಬಿ ಡಿ ನೋಡಿ ತ್ರಿಭುಜ ಎ ಬಿ ಸಿ ನಲ್ಲಿ ಬಿ ಡಿ ಈಕ್ವಲ್ಸ್ 1/3 ಬಿ ಸಿ ಆಗುವಂತೆ ಸಮಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಯು ಬಿ ಸಿಯ ಮೇಲಿನ
ಒಂದು ಬಿಂದುವಾಗಿದೆ. ಏನಂತ ಕೊಟ್ಟಿದೆ, ನಾವೇನಂತ ಸಾಧಿಸಬೇಕು, ಬಿಂದುವಾಗಿದ್ದರೆ 9 AD ಸ್ಕ್ವೇರ್ ಈಕ್ವಲ್ಸ್ 7 AB ಸ್ಕ್ವೇರ್ ಅಂತ ಸಾಧಿಸಬೇಕು. 9 AD ಸ್ಕ್ವೇರ್ ಈಕ್ವಲ್ಸ್ 7 AB ಸ್ಕ್ವೇರ್ ಅಂತ ಸಾಧಿಸಬೇಕು. ಇಲ್ಲಿ ಸಮಬಾಹು ತ್ರಿಭುಜ ABC ಒಂದು ಸಮಬಾಹು ತ್ರಿಭುಜ ಆದರೆ ಪ್ರತಿಯೊಂದು ಬಾಹುವಿನ ಅಳತೆ BC ಈಕ್ವಲ್ಸ್ X, AB ಈಕ್ವಲ್ಸ್ X, AC ಈಕ್ವಲ್ಸ್ X ಅಂತ ತಗೊಳ್ಳೋಣ. ಮತ್ತು AE ಅದರ ಲಂಬ ಎತ್ತರ ಆಗಿರಲಿ. ನಮಗೆ AB ಈಕ್ವಲ್ಸ್ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, AB ಈಕ್ವಲ್ಸ್ BC ಈಕ್ವಲ್ಸ್ AC ಈಕ್ವಲ್ಸ್ ಏನಂತ ಆಯ್ತು, X ಆಯಿತು. ಹಾಗಾದರೆ BD ಏನಾಯಿತು, 1/3 ಅಲ್ಲಿ ಕೊಟ್ಟಿದೆ. BDO 1/3 BC ಅಂತ ಕೊಟ್ಟಿದೆ. ಹಾಗಾದರೆ BD ಈಕ್ವಲ್ಸ್ BC ಬೆಲೆ ಏನು, X/3. BD ಬೆಲೆ X/3 ಆದರೆ BE ನೋಡಿ ಯಾವುದು, BE ಈಕ್ವಲ್ಸ್ EC. ಯಾಕಂದರೆ ಸಮಬಾಹು ತ್ರಿಭುಜದಲ್ಲಿ ಲಂಬ ರೇಖೆ ಏನಾಗಿರುತ್ತೆ, ಅದು ಮಧ್ಯ ರೇಖೆ ಕೂಡ ಆಗುತ್ತೆ. ಹಾಗಾದರೆ ಒಟ್ಟು BC X ಆದರೆ BE ಮತ್ತು ECಗಳ ಸಮ ಆದರೆ BEನೂ X/2 ಆಗುತ್ತೆ, EC ಕೂಡ X/2 ಆಗುತ್ತೆ. ಹಾಗೆ DE ಬೆಲೆ ಎಷ್ಟು ಅಂದರೆ ಒಟ್ಟು X/2ರಲ್ಲಿ ನೋಡಿ DE ಬೆಲೆ ಎಷ್ಟು, BD ಬೆಲೆ X/3 ಇದೆ ತಾನೆ, BD ಬೆಲೆ X/3 ಇದೆ ತಾನೆ. DE ಬೆಲೆ ಎಷ್ಟು ಅಂದರೆ X/2 ಮೈನಸ್ X/3 ಲಾಸಹ ತಗೊಂಡಾಗ X/6 ಬರುತ್ತೆ. ಮತ್ತು AE ಬೆಲೆ ನಾವು ಸಮಬಾಹು ತ್ರಿಭುಜದ ಎತ್ತರ ಏನಾಗುತ್ತೆ, ವರ್ಗಮೂಲ ಬಾಹು ಡಿವೈಡೆಡ್ ಬೈ 2 ಆಗುತ್ತೆ. ಇದನ್ನು ಬಳಸ್ಕೊಂಡಾಗ ವರ್ಗಮೂಲ 3/2 X ಆಗುತ್ತೆ. ಯಾವುದು, AE. ಈಗ ನೋಡಿ ಚಿತ್ರದಲ್ಲಿ ಪೈಥಾಗರಸನ ಪ್ರಮೇಯದಂತೆ ಯಾವುದು, ADE ಇದೊಂದು ಲಂಬಕೋನ ತ್ರಿಭುಜ ತಾನೆ. AD ಸ್ಕ್ವೇರ್ ಈಕ್ವಲ್ಸ್ AE ಸ್ಕ್ವೇರ್ ಪ್ಲಸ್ DE ಸ್ಕ್ವೇರ್. ಸೊ AD ಸ್ಕ್ವೇರ್ ಈಕ್ವಲ್ಸ್ AE ಗೊತ್ತಿದೆ ನಮಗೆ 3x/4 3x. ಸೊ AE ಬೆಲೆ ವರ್ಗಮೂಲ 3x/2 ಇರುತ್ತೆ, DE ಬೆಲೆ X/6 ಇರುತ್ತೆ. ಅದನ್ನು ವರ್ಗವಾಗಿ ತಗೊಂಡಾಗ AE ಸ್ಕ್ವೇರ್ ಈಕ್ವಲ್ಸ್ 3x/4 ಆಗುತ್ತೆ, DE ಸ್ಕ್ವೇರ್ ಈಕ್ವಲ್ಸ್ X²/36 ಆಗುತ್ತೆ. AD ಸ್ಕ್ವೇರ್ ಈಕ್ವಲ್ಸ್ ನಾವು ಲಾಸಹ ತಗೊಂಡಾಗ ಇದನ್ನು 4 ಮತ್ತು 36ರ ಲಾಸಹ 36 ಆಗುತ್ತೆ. ಅದನ್ನು 36 4ರಿಂದ ಭಾಗಿಸಿದಾಗ 9 ಬರುತ್ತೆ. 9 3 27 X² ಪ್ಲಸ್ X². ಸೊ ಹಾಗಾಗಿ AD ಸ್ಕ್ವೇರ್ ಈಕ್ವಲ್ಸ್ 27 ಪ್ಲಸ್ 1 28 X². ಈ 36ನ್ನು 9 × 4 ಅಂತ ಬರ್ಕೋತೀವಿ. 9 × 4 ಅಂತ ಬರ್ಕೊಂಡಾಗ 9 ಆ ಕಡೆ ಕಳಿಸಿದ್ರೆ 9 AD ಸ್ಕ್ವೇರ್ ಈಕ್ವಲ್ಸ್ 4 1 4 7 28 7 X² ಆಗುತ್ತೆ. 9 AD ಸ್ಕ್ವೇರ್ ಈಕ್ವಲ್ಸ್ 7 X². ನಮಗೆ X ಗೊತ್ತಿದೆ, AB BC AC ಎಲ್ಲವೂ X ತಾನೆ. ಆ X ಜಾಗದಲ್ಲಿ AB ಬರೆದ್ರೆ 9 AD ಸ್ಕ್ವೇರ್ ಈಕ್ವಲ್ಸ್ 7 AB ಸ್ಕ್ವೇರ್ ಆಗುತ್ತೆ. ನಾವು ಇದನ್ನೇ ಸಾಧಿಸಬೇಕಾಗಿದ್ದು. ವಿದ್ಯಾರ್ಥಿಗಳೇ, ಕೊನೆಯದಾಗಿ ಒಂದು ಲೆಕ್ಕ, ಆ ಲೆಕ್ಕವನ್ನು ಬಿಡಿಸಿ ಈ ದಿನದ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಏನದು, ABCD ಸಮಾಂತರ ಚತುರ್ಭುಜದ AD ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು BE ಮತ್ತು CDಗಳು ಪರಸ್ಪರ F ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ABE ಸಮರೂಪ ತ್ರಿಭುಜ CFB ಎಂದು ಸಾಧಿಸಿ. ಚಿತ್ರ ಕಾಣ್ತಾ ಇದೆಯಲ್ಲ, ABCD ಒಂದು ಸಮಾಂತರ ಚತುರ್ಭುಜ. ಮತ್ತೆ ಅಲ್ಲಿ ಏನು ಕೇಳಿದ್ದಾರೆ, AD ಬಾಹುವನ್ನು ವೃದ್ಧಿಸಿದಾಗ, AD ಅನ್ನು ವೃದ್ಧಿಸಿದಾಗ ಬಿಂದು E ಇದೆ. ಮತ್ತೆ ಅದೇ ರೀತಿ ಯಾವುದು, BF ಅನ್ನು ವೃದ್ಧಿಸಿದಾಗ BE ಅನ್ನು ವೃದ್ಧಿಸಿದಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, BF ಅನ್ನು ಇದನ್ನು ವೃದ್ಧಿಸಿದಾಗ ಇದು ಹೋಗಿ ಇಲ್ಲಿ ಸೇರ್ಕೊಳ್ಳುತ್ತೆ. ಸೊ ಈಗ ಉತ್ತರ ನೋಡೋಣ. ABCD ಸಮಾಂತರ ಚತುರ್ಭುಜ ಆದರೆ ಕೋನ A ಮತ್ತು ಕೋನ C ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಅವು ಪರಸ್ಪರ ಸಮವಾಗಿರುತ್ತೆ. ಅದೇ ರೀತಿ ನೋಡಿ, AD ಸಮಾಂತರ, ಹಾಗೆ AE ಮತ್ತು BCನೂ ಸಮಾಂತರ ಆಗಿರುತ್ತೆ. ಈ ಎರಡೂ ರೇಖೆಗಳು ಸಮಾಂತರ ಆಗಿರೋದ್ರಿಂದ ಈ ಕೋನ ಈ ಕೋನಕ್ಕೆ ಸಮ, ಇವು ಪರ್ಯಾಯ ಕೋನಗಳಾಗಿರುತ್ತೆ. ಈಗ ನೋಡೋಣ, ಉತ್ತರ ನೋಡೋಣ. ತ್ರಿಭುಜ ನಾವೇನಂತ ಯಾವ್ಯಾವ್ದು ತಗೋಬೇಕು, ತ್ರಿಭುಜ ABE ಮತ್ತು ತ್ರಿಭುಜ CFB ಈ ಎರಡೂ ತ್ರಿಭುಜಗಳಲ್ಲಿ ನೋಡಿ ಕೋನ BAE ಈ ಕೋನ ಮತ್ತು ಈ ತ್ರಿಭುಜದಲ್ಲಿ ಯಾವುದು CFB ತ್ರಿಭುಜದಲ್ಲಿ
ಕೋನ ಎಫ್ ಸಿ ಬಿ ಇವೆರಡೂ ಕೋನಗಳ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಅಥವಾ ವಿರುದ್ಧ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಹಾಗೆ ತ್ರಿಭುಜ ಯಾವುದು? ತ್ರಿಭುಜ ಎ ಬಿ ಇ ನಲ್ಲಿ ಕೋನ ಎ ಇ ಬಿ ಈ ಕೋನ ಮತ್ತು ತ್ರಿಭುಜ ಸಿ ಎಫ್ ಬಿ ನಲ್ಲಿ ಯಾವ ಕೋನ? ಕೋನ ಸಿ ಬಿ ಎಫ್ ಇವೆರಡೂ ಕೋನ ಸಮ ಆಯಿತು. ಇವೆರಡೂ ಕೋನ ಸಮ ಆದರೆ ನಮಗೇನಾಯಿತು? ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆಯ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಅವು ಎಂಥ ತ್ರಿಭುಜಗಳಾಗ್ತವೆ? ಸಮರೂಪ ತ್ರಿಭುಜಗಳಾಗ್ತವೆ. ಯಾವ ಆಧಾರದ ಮೇಲೆ? ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ. ನಾವೇನಂತ ಸಾಧಿಸಬೇಕಾಗಿತ್ತು? ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ, ಅದನ್ನು ಸಾಧಿಸಿದ್ದೀವಿ. ವಿದ್ಯಾರ್ಥಿಗಳೇ, ತ್ರಿಭುಜ ಘಟಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದ ಪ್ರಮೇಯಗಳನ್ನು ನಾವು ಈಗಾಗಲೇ ಯಾವ ರೀತಿ ಸಾಧಿಸಬೇಕು, ಹಂತವಾಗಿ ಯಾವ ರೀತಿ ಪ್ರಮೇಯವನ್ನು ಬರೀಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ತದನಂತರ ಪ್ರಮೇಯಗಳ ಆಧಾರದ ಮೇಲೆ ಯಾವ ರೀತಿ ಲೆಕ್ಕಗಳನ್ನು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡಿದ್ದೀವಿ. ಇದೇ ಥರ ಉಳಿದಂತಹ ಸಮಸ್ಯೆಗಳು ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿದೆ. ಆ ಲೆಕ್ಕಗಳನ್ನು ಕೂಡ ನೀವು ಇದೇ ರೀತಿ ಚರ್ಚೆ ಮಾಡಿ ಇದೇ ರೀತಿ ನೀವು ಅಭ್ಯಾಸ ಮಾಡಿದ್ದೇ ಆದರೆ ಈ ಘಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕಲ್ಪನೆಗಳು ಮತ್ತು ಎಲ್ಲ ಲೆಕ್ಕಗಳನ್ನು ನೀವು ಸುಲಭವಾಗಿ ಬಿಡಿಸಬಹುದು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಎಂಬುದು ಕವಿವಾಣಿ. ಸೂರ್ಯನಿಲ್ಲದ ರಾತ್ರಿಯಲ್ಲಿ ನಮ್ಮನ್ನು ಬೆಳಕಿನೆಡೆಗೆ ಕೊಂಡೊಯ್ಯಲಿಕ್ಕೆ ಸಹಾಯ ಮಾಡುವಂಥದ್ದು ವಿದ್ಯುತ್ ಶಕ್ತಿ. ಈ ವಿದ್ಯುತ್ ಶಕ್ತಿ ಬಗ್ಗೆ ಸಾಕಷ್ಟು ನೀವು ವಿಚಾರಗಳನ್ನ ತರಗತಿ ಸನ್ನಿವೇಶದಲ್ಲಿ ಕಲ್ತ್ಕೊಂಡಿದ್ದೀರಿ. ಆ ವಿಚಾರಗಳನ್ನ ಈ ದಿನ ತರಗತಿಯಲ್ಲಿ ನಾವು ಪುನರ್ಮನನ ಮಾಡಿಕೊಳ್ಳೋಣ. ವಿದ್ಯುತ್ ಶಕ್ತಿಯ ಒಂದು ಆಕಾರ. ಈ ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವಿದ್ಯುತ್ ಆವೇಶದ ಅರ್ಥ, ಅದರ ಏಕಮಾನ ಮತ್ತು ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ಒಂದ್ಸಾರಿ ಮನನ ಮಾಡಿಕೊಳ್ಳೋಣ. ಮೊದಲನೇದಾಗಿ ವಿದ್ಯುತ್ ಪ್ರವಾಹ, ಅದರ ಅರ್ಥ, ಅದರ ಏಕಮಾನ ಮತ್ತು ಅದರ ಅಳೆಯುವ ಸಾಧನ. ಅದೇ ರೀತಿ ವಿದ್ಯುತ್ ವಿಭವಾಂತರ, ಅದರ ಏಕಮಾನ ಮತ್ತು ಅಳೆಯುವ ಸಾಧನ. ಹಾಗೆಯೇ ವಿದ್ಯುತ್ ರೋಧದ ಅರ್ಥ, ಅದರ ಏಕಮಾನ. ಹಾಗೆಯೇ ಓಮನ ನಿಯಮದ ಮೇಲಿನ ಸಮಸ್ಯೆಗಳು. ತದನಂತರ ವಾಹಕ ರೋಧವನ್ನು ಅವಲಂಬಿಸಿರುವಂಥ ಅಂಶಗಳು. ರೋಧಶೀಲತೆ, ಅದರ ಏಕಮಾನ ಮತ್ತು ಅದರ ಅನ್ವಯಗಳು. ಆನಂತರ ರೋಧಕಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಅದರ ಅನ್ವಯಗಳು. ಅದೇ ರೀತಿ ಜೌಲನ ಉಷ್ಣೋತ್ಪಾದನಾ ನಿಯಮದ ಅನ್ವಯಗಳು. ಅದನಂತರ ವಿದ್ಯುತ್ ಸಾಮರ್ಥ್ಯ, ಅದರ ಏಕಮಾನ ಮತ್ತು ಅದರ ಮೇಲಿನ ಸಮಸ್ಯೆಗಳು. ಈ ಇಷ್ಟು ಅಂಶಗಳನ್ನ ನೀವು ಪುನರ್ಮನನ ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿಕೊಂಡ್ರೆ ಪರೀಕ್ಷೆನಲ್ಲಿ ಕೇಳಬಹುದಾದಂಥ ಯಾವುದೇ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರಿಸಲಿಕ್ಕೆ ಸಹಾಯ ಆಗುತ್ತೆ. ಈ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗಿರುವಂಥದ್ದು ವಿದ್ಯುತ್ ಆವೇಶ. ಈ ವಿದ್ಯುತ್ ಆವೇಶದ ಏಕಮಾನ ಕೂಲಂ. 1 ಕೂಲಂನ ಬೆಲೆ 6 × 10⁻18 ಎಲೆಕ್ಟ್ರಾನ್ಗಳು. ಈ ವಿದ್ಯುತ್ ಆವೇಶದ ಹರಿಯುವಿಕೆಯ ಕಾರಣದಿಂದಾಗಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ವಿದ್ಯುತ್ ಪ್ರವಾಹ ಅಂತ ಹೇಳಿದರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರ. ಅಂದರೆ ಒಂದು ವಾಹಕದಲ್ಲಿ ಯಾವ ಸ್ಪೀಡಲ್ಲಿ ಎಲೆಕ್ಟ್ರಾನ್ಗಳು ಅಥವಾ ವಿದ್ಯುತ್ ಆವೇಶಗಳು ಹರಿತಾ ಇದೆ ಅನ್ನೋದನ್ನು ವಿದ್ಯುತ್ ಪ್ರವಾಹ ಸೂಚಿಸುತ್ತೆ. ಅದನ್ನು ಲೆಕ್ಕಾಚಾರ ಮಾಡಲಿಕ್ಕೆ I=Q/T ಅನ್ನೋ ಸೂತ್ರವನ್ನು ನಾವು ಬಳಸ್ಕೊಳ್ತೀವಿ, ಅಥವಾ Q=IT ಅಂತಲೂ ಕೂಡ ಬರ್ಕೊಳ್ತೀವಿ. ಇನ್ನು ಇದರ ಏಕಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಆಂಪೀರ್. ಇದನ್ನು ಅಳಿಲಿಕ್ಕೆ ಬಳಸುವಂತಹ ಸಾಧನ ಅಮ್ಮೀಟರ್. ಆ ಅಮ್ಮೀಟರ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಎ ಅನ್ನೋ ಸಿಂಬಲನ್ನು ಬಳಸ್ಕೊಂಡು ಸೂಚಿಸ್ತೀವಿ. ಒಂದು ಸಾಧನದಲ್ಲಿ, ಈ ರೀತಿಯ ಸಾಧನದಲ್ಲಿ ಎ ಅನ್ನೋ ಮಾರ್ಕಿಂಗ್ ಇತ್ತು ಅಂತದ್ರದ್ದು ಅಮ್ಮೀಟರ್. ಇದನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತೇವೆ ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಲಿಕ್ಕೆ. ಇನ್ನು ವಿದ್ಯುತ್ ಪ್ರವಾಹದ 1 ಆಂಪಿಯರ್ನ ಅರ್ಥವನ್ನು ನಾವು ಪುನರ್ಮನನ ಮಾಡಿಕೊಳ್ಳೋಣ. ಅಂದರೆ ಒಂದು ವಾಹಕದಲ್ಲಿ 1 ಸೆಕೆಂಡ್ಗೆ 1 ಕೂಲಂನಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅಂತ ಹೇಳಿದರೆ ಆಗ ಆ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗಿರುತ್ತೆ. ಇನ್ನು
ಈ ವಿದ್ಯುತ್ ಪ್ರವಾಹದಿಂದ ನಾವು ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಳ್ತಾ ಇದ್ದೇವೆ. ವಿವಿಧ ರೀತಿಯ ವಿದ್ಯುತ್ ಮಂಡಲಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಸರಳ ವಿದ್ಯುತ್ ಮಂಡಲ, ಗೃಹ ವೈರಿಂಗ್ನಲ್ಲಿ ಬಳಸುವಂಥ ಮಂಡಲ, ಹೀಗೆ. ವಿದ್ಯುತ್ ಮಂಡಲ ಅಂದರೆ ಏನಾಗಿದ್ರೆ, ವಿದ್ಯುತ್ ಮಂಡಲ ಅಂತ ಹೇಳಿದರೆ ವಿದ್ಯುತ್ ಪ್ರವಾಹವನ್ನು ತೋರಿಸುವಂತಹ ಪಥ ಅಥವಾ ವಿದ್ಯುತ್ ಪ್ರವಾಹದ ಪಥ, ಅದನ್ನು ನಾವು ಸಂಕೇತಗಳನ್ನು ಬಳಸ್ಕೊಂಡು ಬರೆದದ್ದೇ ಆದರೆ ಅದು ಮಂಡಲ ನಕ್ಷೆ ಆಗುತ್ತೆ. ಇಲ್ಲಿ ನಾವು ಒಂದು ಸರಳ ವಿದ್ಯುತ್ ಮಂಡಲದ ನಕ್ಷೆಯನ್ನು ಕಾಣ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರ ಮಾದರಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇದರಲ್ಲಿ ಒಂದು ಸೆಲ್ ಇದೆ. ಅದನ್ನು ಕನೆಕ್ಟಿಂಗ್ ವೈರ್ನ ಬಳಸ್ಕೊಂಡು ಅದನ್ನು ಒಂದು ಬಲ್ಬ್ಗೆ ಕನೆಕ್ಟ್ ಮಾಡಿದ್ದೀನಿ. ವಿದ್ಯುತ್ ಮಂಡಲವನ್ನು ನಾನು ಈ ಥರ ಸಂಪರ್ಕಕ್ಕೆ ಗೊಳಿಸಿದಾಗ ಅಲ್ಲಿ ಬಲ್ಬ್ ಉರಿಯೋದು ನಿಮಗೆ ಗ್ಲೋ ಆಗೋದು ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಮಂಡಲದ ವಿದ್ಯುತ್ ಮಂಡಲದ ಸರಳ ವಿದ್ಯುತ್ ಮಂಡಲದ ಒಂದು ಸಣ್ಣ ಮಾದರಿ. ಸೊ ಇಲ್ಲಿ ಬಳಸ್ಕೊಂಡಿರುವಂಥ ಸೆಲ್ಲು ಜೊತೆಗೆ ಬಲ್ಬ್ ಕನೆಕ್ಟಿಂಗ್ ವೈರ್ಸನ್ನು ನಾನು ಆ ಮಂಡಲ ನಕ್ಷೆಯಲ್ಲಿ ತೋರಿಸಿದ್ದೀನಿ. ಏನೇನಿದೆ ನೋಡ್ಬಿಡೋಣ ಒಂದು ಸಾರಿ. ಸೊ ಬಲ್ಬನ್ನು ನಾನು ಯಾವ ರೀತಿ ತೋರಿಸ್ಕೊಂಡಿದ್ದೀನಿ, ಇಲ್ಲಿ ಒಂದು ನಕ್ಷೆ ಕಾಣಿಸ್ತಾ ಇದೆ. ಇದು ಬಲ್ಬನ್ನು ಸೂಚಿಸುತ್ತೆ. ಒಂದು ಬ್ಯಾಟ್ರಿ ಜೊತೆಗೆ ಅದರಲ್ಲಿ ನಾನು ಅಮ್ಮೀಟರ್ಗೆ ಕನೆಕ್ಟ್ ಮಾಡಿದ್ದೀನಿ ಮಂಡಲವನ್ನು. ಅದೇ ರೀತಿ ಪ್ಲಕ್ಕಿಯನ್ನು ಬಳಸ್ಕೊಂಡು ಕನೆಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಒಟ್ಟಾರೆ ಸರಳ ವಿದ್ಯುತ್ ಮಂಡಲದಲ್ಲಿ ಈ ಕೆಲವು ಉಪಕರಣಗಳು ಮಾತ್ರ ಇರ್ತವೆ. ಇನ್ನು ಬಲಭಾಗದಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇದ್ದೀರಿ. ಆ ಚಿತ್ರ ಅದರಲ್ಲಿ ಸಾಕಷ್ಟು ಸಿಂಬಲ್ಗಳನ್ನ ತೋರಿಸಿದ್ದಾರೆ. ಆ ಸಿಂಬಲ್ಗಳನ್ನ ಬಳಸ್ಕೊಂಡು ನಾವು ಯಾವ್ಯಾವ ಸಾಧನವನ್ನು ನಾವು ಈ ಮಂಡಲದಲ್ಲಿ ಬಳಸ್ಕೊಳ್ತೀವಿ ಅದನ್ನು ನಕ್ಷೆ ರೂಪಕ್ಕೆ ಬರಿಬೇಕಾದ್ರೆ ಅಲ್ಲಿ ತೋರಿಸಿರುವಂತಹ ಸಾಧನಗಳನ್ನು ನಾವು ಬಳಸ್ಕೊಳ್ತೀವಿ. ಇಲ್ಲಿ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಒಂದು ಸೆಲ್ಲನ್ನು ಮಾತ್ರ ತೋರಿಸುತ್ತೆ, ವಿದ್ಯುತ್ ಕೋಶವನ್ನು. ಆನಂತರ ಇದು ಶುಷ್ಕ ಕೋಶವನ್ನು ತೋರಿಸುತ್ತೆ, ವಿದ್ಯುತ್ ಕೋಶಗಳ ಸರಣಿ ಜೋಡಣೆ. ಆನಂತರ ಇಲ್ಲಿ ಕೆಳಗಡೆ ಇರುವಂತಹ ಸಿಂಬಲ್ಲು ಪ್ಲಕ್ಕಿನ ತೋರಿಸುತ್ತೆ, ಓಪನ್ ಆಗಿರುವಂತಹ ಪ್ಲಕ್ಕಿ. ಇದು ಕ್ಲೋಸ್ಡ್ ಪ್ಲಕ್ಕಿನ ಅಥವಾ ಇದು ತೆರೆದ ಮಂಡಲವನ್ನು, ಇದು ಪೂರ್ಣಗೊಂಡಿರುವ ಮಂಡಲವನ್ನು ತೋರಿಸಲಿಕ್ಕೆ ಪ್ಲಕ್ಕಿಯನ್ನು ತೋರಿಸ್ಲಿಕ್ಕೆ ಬಳಸ್ಕೊಳ್ತೀವಿ. ಇನ್ನು ಎರಡು ವಯರ್ಗಳನ್ನ ಒಂದಕ್ಕೊಂದು ಜಾಯಿನ್ ಮಾಡಿರೋದನ್ನು, ಎರಡು ವಯರ್ಗಳು ಒಂದಕ್ಕೊಂದು ಜಾಯಿನ್ ಆಗದೇ ಹೋಗಿರುವಂಥದ್ದು ಸಂಕೇತವನ್ನು ಕಾಣ್ತಾ ಇದ್ದೀರಿ. ನಂತರ ರೋಧಕವನ್ನು ತೋರಿಸುವಂಥ ಸಿಂಬಲ್ನ ಕಾಣ್ತಾ ಇದ್ದೀರಿ. ಆನಂತರ ರಿಯೋಸ್ಟಾಟನ್ನು ತೋರಿಸುವಂಥ ಸಿಂಬಲ್ ಕಾಣ್ತಾ ಇದ್ದೀರಿ. ಆನಂತರ ಅಮ್ಮೀಟರ್ ಹಾಗೂ ವೋಲ್ಟ್ ಮೀಟರ್ಗಳನ್ನ ಮಂಡಲದಲ್ಲಿ ಬಳಸಿದ್ದೀವಿ ಅಂತ ಹೇಳಿದರೆ ಅದರ ನಕ್ಷೆಯನ್ನು ನಾವು ಈ ರೀತಿ ನಕ್ಷೆಯನ್ನು ಬರೀಬೇಕಾದ್ರೆ ಈ ರೀತಿಯ ಸಿಂಬಲ್ಗಳನ್ನು ಬಳಸ್ಕೊಳ್ತೀವಿ. ಈ ಸಿಂಬಲ್ಗಳ ಬಗ್ಗೆ ನಿಮಗೆ ಒಂಚೂರು ಮಾಹಿತಿ ಇದ್ದರೆ ಒಳ್ಳೆಯದು. ಒಂದು ಸರಳವಾದಂತಹ ಲೆಕ್ಕವನ್ನು ನೋಡೋಣ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ದತ್ತಾಂಶಗಳನ್ನ ನೋಡೋಣ. 0.5 ಅಂತ ಹೇಳಿದರೆ ಅದು ಐನ ಬೆಲೆ. ಕಾಲವನ್ನು ಕೊಟ್ಟಿದ್ದಾರೆ T 10 ನಿಮಿಷಗಳು. ಆನಂತರ ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು ವಿದ್ಯುತ್ ಆವೇಶಗಳ ಪ್ರಮಾಣ Q ಅನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ಬಳಸಬೇಕಾಗಿರುವಂಥ ಸೂತ್ರ Q = IT. ದತ್ತಾಂಶಗಳನ್ನ ಬರ್ಕೊಂಡೆ, ಸೂತ್ರವನ್ನು ಬರ್ಕೊಂಡೆ. ಆನಂತರ ಈ ಕಾಲವನ್ನು ನಾನು ನಿಮಿಷಗಳಲ್ಲಿರುವಂಥ ಕಾಲವನ್ನು ಸೆಕೆಂಡ್ಗಳಿಗೆ ಮಾರ್ಪಾಡು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡಿಕೊಂಡೆ ಅಂತ ಹೇಳಿದರೆ 10 × 60 ನಾನು ಗುಣಿಸ್ಕೊಂಡೆ. ಒಂದು ನಿಮಿಷಕ್ಕೆ 60 ಸೆಕೆಂಡ್ಗಳಾಗಿರೋದ್ರಿಂದ 10 ನಿಮಿಷವನ್ನು ಸೆಕೆಂಡ್ಗಳಿಗೆ ಮಾರ್ಪಾಡು ಮಾಡಿದಾಗ 600 ಸೆಕೆಂಡ್ಗಳಾಗುತ್ತೆ. ಇನ್ನು ಸೂತ್ರದಲ್ಲಿ ಈ ಬೆಲೆಗಳನ್ನು ಆದೇಶಿಸಿ ಸಿಂಪ್ಲಿಫೈ ಮಾಡಿದಾಗ ಬರುವಂಥದ್ದು 300 ಕೂಲಂಗಳು. ಈ ಒಂದು ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಆವೇಶಗಳ ಪ್ರಮಾಣ ಎಷ್ಟು ಅಂತ ಹೇಳಿದರೆ 300 ಕೂಲಂಗಳು. ವಿದ್ಯುತ್ ವಿಭವಾಂತರ ಮಕ್ಕಳೇ, ನಿಮ್ಗೆ ಗೊತ್ತಿದೆ, ನೀರು ಯಾವಾಗಲೂ ಎತ್ತರವಾದ ಪ್ರದೇಶದಿಂದ ಇಳಿಜಾರು ಪ್ರದೇಶಕ್ಕೆ ಹರಿಯುತ್ತೆ. ಅದೇ ರೀತಿ ಉಷ್ಣ ಹೆಚ್ಚಿನ ತಾಪದಿಂದ ಕಡಿಮೆ ತಾಪಕ್ಕೆ ಹರಿಯುತ್ತೆ. ಹಾಗೆಯೇ ಈ ವಿದ್ಯುತ್ ಆವೇಶಗಳು ಕೂಡ ತಮಗೆ ತಾವೇ ಒಂದು ವಾಹಕದಲ್ಲಿ ತಮಗೆ ತಾವೇ ಹರಿಯಲ್ಲ. ಆ ವಿದ್ಯುತ್ ಆವೇಶಗಳು ಹರಿಬೇಕು ಅಂತ ಹೇಳಿದರೆ ಇಲ್ಲಿಯೂ ಕೂಡ ಹೇಗೆ ಎತ್ತರವಾದ ಪ್ರದೇಶ ಮತ್ತು ಕೆಳ ಪ್ರದೇಶ ಅಂತ ಕರಿತೀವೋ ಅದೇ ರೀತಿ ಇಲ್ಲಿ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ ವ್ಯತ್ಯಾಸ ಇದ್ದಾಗ ಮಾತ್ರ ಎಲೆಕ್ಟ್ರಾನ್ಗಳ ಹರಿಯುವಿಕೆ ಸಾಧ್ಯ ಆಗೋದು. ಅದನ್ನು ನಾವು ಶೆಲ್ಗಳಲ್ಲಿ ಮತ್ತು ಬ್ಯಾಟ್ರಿಗಳಲ್ಲಿ ಕಾಣ್ತೇವೆ. ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಬ್ಯಾಟ್ರಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಧನಾಗ್ರ ಮತ್ತು ಋಣಾಗ್ರ ಇದೆ. ಈ ಎರಡು ಆಗ್ರಗಳ ನಡುವೆ ವಿದ್ಯುತ್ ವಿಭವಾಂತರ ಇದ್ದಾಗ ಮಾತ್ರ ಈ ಶೆಲ್ಲಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ಲಿಕ್ಕೆ ಸಾಧ್ಯ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಅದರ ಅರ್ಥವನ್ನು ತಿಳ್ಕೊಂಬಿಡೋಣ. ವಿದ್ಯುತ್ ಪ್ರವಾಹವಿರುವ ಮಂಡಲದಲ್ಲಿ ಒಂದು ಏಕಮಾನ ಕಾಲದಲ್ಲಿ
ವಿದ್ಯುತ್ ಪ್ರವಾಹವಿರುವ ಮಂಡಲದಲ್ಲಿ ಒಂದು ಏಕಮಾನ ವಿದ್ಯುತ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲು ಮಾಡಬೇಕಾದಂತಹ ಕೆಲಸ. ಅಂದರೆ ಒಂದು ವಾಹಕದಲ್ಲಿ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಏಕಮಾನ ವಿದ್ಯುದಾವೇಶಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಮಾಡಬೇಕಾದಂಥ ಕೆಲಸವನ್ನು ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಅದನ್ನು V = W/Q ಅನ್ನೋ ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡಿತೀವಿ. ವಿಭವಾಂತರದ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಸೆಲ್ಲಲ್ಲಿ ಋಣಾಗ್ರದಲ್ಲಿ ಈಗ 9 ವೋಲ್ಟ್ ಬ್ಯಾಟ್ರಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಋಣಾಗ್ರದಲ್ಲಿ 9 ವೋಲ್ಟ್ ವಿಭವಾಂತರ ಇರುತ್ತೆ, ಧನಾಗ್ರದಲ್ಲಿ 0 ವೋಲ್ಟ್ ವಿಭವಾಂತರ ಇರುತ್ತೆ. ಈ ಎರಡರ ನಡುವಿನ ವ್ಯತ್ಯಾಸದಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಯಾವಾಗ ಆ ಎರಡು ಆಗ್ರಗಳ ನಡುವಿನ ವಿಭವಾಂತರ ಸಮ ಆಗುತ್ತೋ ಆಗ ವಿದ್ಯುತ್ ಪ್ರವಾಹ ಅಲ್ಲಿ ನಿಲ್ಲುತ್ತೆ. ಮತ್ತೆ ನಾವು ವಿದ್ಯುತ್ ಪ್ರವಾಹ ಉಂಟು ಮಾಡಬೇಕು ಅಂತ ಹೇಳಿದ್ರೆ ರೀಚಾರ್ಜ್ ಮಾಡ್ತೀವಿ ಬ್ಯಾಟ್ರಿಗಳನ್ನ. ಮೊಬೈಲ್ ಬ್ಯಾಟ್ರಿ ಆಗಿರ್ಬೋದು, ಟಾರ್ಚಲ್ಲಿ ಯೂಸ್ ಮಾಡುವಂಥ ಬ್ಯಾಟ್ರಿ ಆಗಿರ್ಬೋದು, ಅದನ್ನು ರೀಚಾರ್ಜ್ ಮಾಡ್ತೀವಿ. ರೀಚಾರ್ಜ್ ಮಾಡೋ ಉದ್ದೇಶ ಏನು ಅಂತ ಅಂದರೆ ಮತ್ತೆ ಆ ಎರಡು ಆಗ್ರಗಳ ನಡುವಿನ ವಿಭವಾಂತರವನ್ನು ನಾವು ಬೇರೆ ಬೇರೆ ಮಾಡ್ತೀವಿ. ಇದು ವಿದ್ಯುತ್ ವಿಭವಾಂತರದ ನಿಜವಾದ ಅರ್ಥ. ಇನ್ನು ಈ ವಿದ್ಯುತ್ ವಿಭವಾಂತರವನ್ನು ನಾವು ವೋಲ್ಟ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಏಕಮಾನದಿಂದ ಬರಿತೀವಿ. ಈ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವಂತಹ ಸಾಧನ ವೋಲ್ಟ್ ಮೀಟರ್. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಆಗಲೇ ನೋಡಿದಂಥದ್ದು ಅಮ್ಮೀಟರ್, ಈಗ ನೋಡ್ತಾ ಇರುವಂಥದ್ದು ವೋಲ್ಟ್ ಮೀಟರ್. ಇಲ್ಲಿ V ಅನ್ನೋ ಸಿಂಬಲನ್ನು ನೀವು ನೋಡ್ತಾ ಇದ್ದೀರಿ. ಇದನ್ನು ನಾವು ಮಂಡಲದಲ್ಲಿ ಯಾವಾಗಲೂ ಸಮಾಂತರವಾಗಿ ಜೋಡಿಸಿರ್ತೀವಿ. ಯಾಕೆ ಅಂತ ಹೇಳಿದರೆ ಎರಡು ಬಿಂದುಗಳ ನಡುವೆ ವಿಭವಾಂತರವನ್ನು ಲೆಕ್ಕಾಚಾರ ಮಾಡಬೇಕು ಅಥವಾ ಎರಡು ತುದಿಗಳ ನಡುವಿನ ವಿಭವಾಂತರವನ್ನು ಲೆಕ್ಕಾಚಾರ ಮಾಡಬೇಕು. ಹಾಗಾಗಿ ಇದನ್ನು ಸಮಾಂತರವಾಗಿ ಜೋಡಿಸಿರ್ತೀವಿ. ಇನ್ನು ವಿದ್ಯುತ್ ವಿಭವಾಂತರದ 1 ವೋಲ್ಟ್ನ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ವಾಹಕದಲ್ಲೇ ಎರಡು ಬಿಂದುಗಳ ನಡುವೆ ಅಥವಾ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಂಬ್ ವಿದ್ಯುತ್ ಆವೇಶವನ್ನು ತೆಗೆದುಕೊಂಡು ಬರಲು ಮಾಡಬೇಕಾದಂತಹ ಕೆಲಸ 1 ಜೌಲ್ ಆದರೆ ಆಗ ಅದು 1 ವೋಲ್ಟ್ಗೆ ಸಮ ಆಗುತ್ತೆ. ಹಾಗಾಗಿ 1 ವೋಲ್ಟ್ ಇಲ್ಲಿ ನೋಡ್ತಾ ಇದ್ದೀರಿ, 1 ವೋಲ್ಟ್ = 1 ಜೌಲ್ ಪರ್ ಕೂಲಂಬ್. ಇದು 1 ವೋಲ್ಟ್ನ ಅರ್ಥ. ನಿಮಗೆ ವಿದ್ಯುತ್ ಪ್ರವಾಹ ಅಂದ್ರೇನು ಅಂತ ಗೊತ್ತಾಯಿತು, ವಿದ್ಯುತ್ ವಿಭವಾಂತರ ಅಂದ್ರೇನು ಅಂತ ಗೊತ್ತಾಯಿತು. ಹಾಗಿದ್ರೆ ಇವೆರಡರ ನಡುವಿನ ಸಂಬಂಧ ಏನು? ಇದಕ್ಕೆ ಸಂಬಂಧ ಇದೆ. ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕ್ಕೆ ಬರುವಂಥದ್ದು ಓಮನ ನಿಯಮ. ಈ ಓಮನ ನಿಯಮ ಒಂದು ವಿದ್ಯುತ್ ಮಂಡಲದಲ್ಲಿ ಸಂಪೂರ್ಣ ಆವೃತ್ತಗೊಂಡಂತಹ ಅಥವಾ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಹರಿಯುವಂತಹ ವಿದ್ಯುತ್, ಓಮನ ನಿಯಮ ಒಂದು ಆವೃತ್ತಗೊಂಡ ಅಥವಾ ಕ್ಲೋಸ್ಡ್ ಸರ್ಕ್ಯೂಟ್ನಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಆ ಮಂಡಲದಲ್ಲಿನ ವಿದ್ಯುತ್ ವಿಭವಾಂತರಕ್ಕೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗಿದ್ರೆ ಹೇಳಿಕೆ ಏನು ಅಂತ ನೋಡೋಣ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಾಹಕ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ವಿದ್ಯುತ್ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ಅನ್ನೋ ಅಂಶವನ್ನು ಓಮನ ನಿಯಮ ತಿಳಿಸ್ಕೊಡುತ್ತೆ. ಅದನ್ನು ನಾವು V = I ಅಥವಾ V ನೇರಾನುಪಾತ I ಅಂತ ಬರ್ಕೊಳ್ತೀವಿ. ಸ್ಥಿರಾಂಕವನ್ನು ಬರ್ಕೊಳ್ತೀವಿ. ಯಾವುದಕ್ಕೆ? ಒಂದು ಅನುಪಾತೀಯ ಸ್ಥಿರಾಂಕವನ್ನು ಬರ್ಕೊಳ್ತೀವಿ. V/I = ಸ್ಥಿರಾಂಕ. V = I ಅಂದರೆ ವಿದ್ಯುತ್ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ. V/I = ಸ್ಥಿರಾಂಕ ಅಂತ ಬರ್ಕೊಳ್ತೀವಿ. ಆ ಸ್ಥಿರಾಂಕ ಯಾವುದಪ್ಪ ಅಂತ ಹೇಳಿದ್ರೆ ಅನುಪಾತೀಯ ಸ್ಥಿರಾಂಕ. ಆ ಅನುಪಾತೀಯ ಸ್ಥಿರಾಂಕವನ್ನು R ಅನ್ನೋ ಲೆಟರಿಂದ ನಾವು ಸೂಚಿಸ್ತೀವಿ. ಅಥವಾ V = IR. ಇದು ಓಮನ ನಿಯಮದಿಂದ ದೊರೆತಂತಹ ಸೂತ್ರ. ಇವುಗಳನ್ನು ನಾವು ಒಂದು ವಾಹಕದಲ್ಲಿ ಬಳಸಬೇಕಾಗಿರುವಂತಹ ರೋಧಕದ ರೋಧವನ್ನು ಕಂಡುಹಿಡಲಿಕ್ಕೆ ಬಳಸ್ಕೊಳ್ತೀವಿ ಈ ಸೂತ್ರವನ್ನು. ಅದೇ ರೀತಿ ಇಲ್ಲಿ ಕೆಲವು ಲೆಕ್ಕಾಚಾರಗಳನ್ನ ಮಾಡಲಿಕ್ಕೂ ಕೂಡ ನಾವು ಬಳಸ್ಕೊಳ್ತೀವಿ. ಇಲ್ಲಿ R ಅನ್ನುವಂಥದ್ದು ರೋಧ. ನಿಮಗೆ ಹೊಸ ಪದದ ಪರಿಚಯ ಆಯಿತು, ರೋಧ ಅಂತ. ಹಾಗಿದ್ರೆ ಈ ರೋಧ ಅನ್ನೋದೇನು ಅನ್ನೋದನ್ನು ಓಮನ ನಿಯಮವನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಅಥವಾ ಓಮನ ನಿಯಮವನ್ನು ಪರೀಕ್ಷಿಸಲಿಕ್ಕೆ ನಮಗೆ ಈ ಮಂಡಲ ನಕ್ಷೆ ಸಹಾಯಕ್ಕೆ ಬರುತ್ತೆ. ಈ ಮಂಡಲ ನಕ್ಷೆಯನ್ನು ಬಳಸ್ಕೊಂಡು ನಾವು ಈ ಓಮನ ನಿಯಮವನ್ನು ವಿವಿಧ ವಿದ್ಯುತ್ ವಿಭವಾಂತರದಲ್ಲಿ ನಾವು ಆ ಒಂದು ವಾಹಕದ ರೋಧವನ್ನು ಲೆಕ್ಕಿಸ್ತೀವಿ. ಈ ಮಂಡಲದಲ್ಲಿ ನಾವು ಯಾವ್ಯಾವ ಉಪಕರಣಗಳನ್ನು ಬಳಸಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ. ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡ್ಕೊಂಡಿದ್ದೀವಿ,
ಒಂದು ರೋಧಕವನ್ನು ಬಳಸ್ಕೊಂಡಿದ್ದೀವಿ, ಅದಕ್ಕೆ ಸಮಾಂತರವಾಗಿ ನಾವು ವೋಲ್ಟ್ ಮೀಟರ್ನ ಬಳಸ್ಕೊಂಡಿದ್ದೀವಿ. ಅದೇ ರೀತಿ ಮಂಡಲದ ಸರಣಿ ಕ್ರಮದಲ್ಲಿ ಅಮ್ಮೀಟರ್ ಇದೆ, ಪ್ಲಕ್ಕಿ ಇದೆ, ಒಂದು ವ್ಯವಸ್ಥೆಯನ್ನು ನೀವು ಕಾಣ್ತಾ ಇದ್ದೀರಿ. ಇದು ನಮಗೆ ಓಮನ ನಿಯಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯಕ್ಕೆ ಬರುತ್ತೆ. ಓಮನ ನಿಯಮವನ್ನು ಅಭ್ಯಾಸ ಮಾಡಬೇಕಾದ್ರೆ ನಮಗೆ ಹೊಸ ಪದದ ಪರಿಚಯ ಆಯಿತು, ಅದೇ ವಿದ್ಯುತ್ ರೋಧ. ಏನು ವಿದ್ಯುತ್ ರೋಧ ಅಂದರೆ, ನಾನು ಆಗಲೇ ನಿಮಗೆ ಒಂದು ವಾಹಕವನ್ನು ತೋರಿಸಿದೆ. ಇದೇನು ಅಂತ ಹೇಳಿದರೆ ಒಂದು ಕಾಪರ್ ವಯರ್, ತಾಮ್ರದ ತಂತಿ, ಇದರ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ವಾಹಕ ಅಂದ್ರೇ ಅದು ವಿದ್ಯುತ್ ಪ್ರವಾಹವನ್ನು ಅಥವಾ ವಿದ್ಯುತ್ ತನ್ನ ಮೂಲಕ ಹರಿಯಲು ಬಿಡುವಂತಹ ಯಾವುದೇ ವಸ್ತುಗಳನ್ನು ನಾವು ವಾಹಕಗಳು ಅಂತ ಕರಿತೀವಿ. ಅದು ಒಂದು ಗುಣ ಆದರೆ ಮತ್ತೊಂದು ಗುಣ ಇದೆ, ವಿದ್ಯುತ್ ಪ್ರವಾಹಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದು. ಅಂದರೆ ವಿದ್ಯುತ್ ರೋಧ ಅಂದರೆ ವಿದ್ಯುತ್ ಪ್ರವಾಹವನ್ನು ವಿರೋಧಿಸುವ ವಾಹಕದ ಒಂದು ಗುಣ. ಈ ರೋಧವನ್ನು ನಾವು ಓಮ್ ಅನ್ನೋ ಅಂತಾರಾಷ್ಟ್ರೀಯ ಏಕಮಾನದಿಂದ ಸೂಚಿಸ್ತೀವಿ. ಅಲ್ಲಿ ಸಿಂಬಲನ್ನು ನೀವು ನೋಡ್ತಾ ಇದ್ದೀರಿ, ರೋಧವನ್ನು ಸೂಚಿಸಲಿಕ್ಕೆ ಬಳಸುವಂಥ ಸಿಂಬಲ್. ಇನ್ನು ಓಮ್ನ ಅಥವಾ ಒಂದು ಓಮ್ನ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದಾಗ ಅದರ ಮೂಲಕ ಹರಿಯುವ ವಿದ್ಯುದಾವೇಶಗಳ ಪ್ರಮಾಣ 1 ಆಂಪಿಯರ್ ಆದರೆ ಆ ಒಂದು ರೋಧಕದ ರೋಧ 1 ಓಮ್ ಆಗಿರುತ್ತೆ. ಇದು ಈ ರೋಧದ ಪರಿಣಾಮವಾಗಿ ವಿದ್ಯುತ್ ಮಂಡಲದಲ್ಲಿ ಹಲವಾರು ಅನುಕೂಲಗಳು ಮತ್ತು ಅನಾನುಕೂಲಗಳಿದೆ. ಪ್ರಮುಖವಾದಂಥ ಅನಾನುಕೂಲ ಅಂತ ಹೇಳಿದರೆ, ಉದ್ದನೆಯ ವೈರನ್ನು ನಾವು ಬಳಸ್ಕೊಳ್ತಾ ಇದ್ದಾಗ ಅಲ್ಲಿ ವಿದ್ಯುತ್ ಲಾಸ್ ಆಗುತ್ತೆ, ವಿದ್ಯುತ್ ನಷ್ಟ ಉಂಟಾಗತ್ತೆ. ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ ವಿದ್ಯುತ್ ರೋಧದಿಂದ ಹಲವಾರು ಅನುಕೂಲಗಳಿದೆ, ಅದನ್ನು ಮುಂದೆ ಈ ಪಾಠದಲ್ಲಿ ಮುಂದೆ ಕಾಣ್ತೀರಿ. ಇನ್ನು ಈ ವಾಹಕ ರೋಧ ಯಾವ ಯಾವ ಅಂಶಗಳನ್ನು ಅವಲಂಬಿಸಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ವಾಹಕ ರೋಧವು ಪ್ರಮುಖವಾದ 4 ಅಂಶಗಳನ್ನು ಅವಲಂಬಿಸಿರುತ್ತೆ. ಮೊದಲನೇದು ವಾಹಕದ ಉದ್ದ. ವಾಹಕದ ಉದ್ದ ಜಾಸ್ತಿ ಆದರೆ ರೋಧವು ಕೂಡ ಜಾಸ್ತಿ ಆಗುತ್ತೆ, ವಾಹಕದ ಉದ್ದ ಕಡಿಮೆ ಆದರೆ ರೋಧ ಕಡಿಮೆ ಆಗುತ್ತೆ. ಎರಡನೇದು ವಾಹಕದ ಅಡ್ಡ ಕೊಯ್ತ. ವಾಹಕದ ಅಡ್ಡ ಕೊಯ್ತ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಥಿಕ್ನೆಸ್. ವಯರ್ನ ಥಿಕ್ನೆಸ್ ಜಾಸ್ತಿ ಆದರೆ ರೋಧ ಕಡಿಮೆ ಆಗುತ್ತೆ. ವಾಹಕದ ಥಿಕ್ನೆಸ್ ಕಡಿಮೆ ಆಯಿತು ಅಥವಾ ಅದರ ಅಡ್ಡ ಕೊಯ್ತ ಕಡಿಮೆ ಆಯಿತು ಅಂದರೆ ಅದರ ರೋಧ ಜಾಸ್ತಿ ಆಗುತ್ತೆ. ಹೇಗೆ ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಒಂದು ದಪ್ಪ ಪೈಪು ಮತ್ತು ಒಂದು ಸಣ್ಣ ಪೈಪ್ನಲ್ಲಿ ಹರಿಯಲು ಬಿಟ್ಟಾಗ ಯಾವ ಪೈಪಲ್ಲಿ ಹೆಚ್ಚು ನೀರು ಪ್ರವಾಹ ಆಗುತ್ತೆ, ದಪ್ಪನೆಯ ಪೈಪ್ನಲ್ಲಿ. ಇಲ್ಲಿಯೂ ಕೂಡ ವಾಹಕದ ದಪ್ಪ ಜಾಸ್ತಿ ಆಯಿತು ಅಂತ ಅಂದರೆ ಅದರ ಮೂಲಕ ಹರಿಯುವಂಥ ವಿದ್ಯುತ್ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ವಾಹಕ ವಸ್ತುವಿನ ಪ್ರಾಕೃತಿಕ ಗುಣ, ನೇಚರ್ ಆಫ್ ದಿ ಮೆಟೀರಿಯಲ್ ಅಂತ ಕರಿತೀವಿ. ಎಲ್ಲ ವಾಹಕಗಳ ರೋಧ ಒಂದೇ ಇರೋದಿಲ್ಲ, ಬೇರೆ ಬೇರೆ ವಾಹಕ ವಸ್ತುಗಳ ರೋಧ ಬೇರೆ ಬೇರೆ ಇರುತ್ತೆ. ಇಲ್ಲಿ ನಾವು ಉತ್ತಮ ವಾಹಕಗಳು ಅಂತ ನಾವು ಗೊತ್ತು ಮಾಡಬೇಕು ಅಂತ ಹೇಳಿದ್ರೆ ಅದರ ರೋಧ ಕಡಿಮೆ ಇರಬೇಕು. ಪ್ರಮುಖವಾಗಿ ನಾವು ಸಿಲ್ವರ್ನ ಉತ್ತಮ ವಾಹಕ ಅಂತ ಕರಿತೀವಿ, ಕಾರಣ ಅದರ ರೋಧ ಕಡಿಮೆ. ತದನಂತರ ಬರುವಂಥದ್ದು ಕಾಪರ್, ಆನಂತರ ಬರುವಂಥದ್ದು ಗೋಲ್ಡ್, ಆನಂತರ ಬರುವಂಥದ್ದು ಅಲ್ಯೂಮಿನಿಯಂ. ಹೀಗೆ ಅವುಗಳ ರೋಧದ ಆಧಾರದ ಮೇಲೆ ನಾವು ಯಾವುದೇ ಒಂದು ವಸ್ತುವನ್ನು ವಾಹಕಗಳು, ಅರೆವಾಹಕಗಳು ಮತ್ತು ಅವಾಹಕಗಳು ಅಂತ ಗುಂಪು ಮಾಡ್ತೇವೆ. ನಿಮಗೆ ಗೊತ್ತಿದೆ, ಮರ, ಪ್ಲಾಸ್ಟಿಕ್ ಇವೆಲ್ಲ ಅವಾಹಕಗಳು, ಅವುಗಳ ರೋಧ ಜಾಸ್ತಿ. ನಾಲ್ಕನೆಯದು ತಾಪ. ತಾಪ ಹೆಚ್ಚಿದಂತೆ ಅದರ ರೋಧವೂ ಕೂಡ ಹೆಚ್ಚಾಗುತ್ತೆ, ತಾಪ ಕಡಿಮೆ ಆದರೆ ರೋಧ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಿರಲಿ ಮಕ್ಕಳ, ಕೆಲವು ವಸ್ತುಗಳು ಅತ್ಯಂತ ಕಡಿಮೆ, ಆಲ್ಮೋಸ್ಟ್ ಝೀರೋ ಅಂತ ಕರಿತೀವಿ, ಅಂತಹ ವಸ್ತುಗಳು ಕೂಡ ಇವೆ. ಅವನ್ನು ನಾವು ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ, ಅತಿವಾಹಕಗಳು ಅಂತ. ತಾಪ ಜಾಸ್ತಿ ಆದರೆ ರೋಧ ಜಾಸ್ತಿ ಆಗುತ್ತೆ, ತಾಪ ಕಡಿಮೆ ಆದರೆ ರೋಧ ಕಡಿಮೆ ಆಗುತ್ತೆ. ಇದೊಂದು ಅಂಶ ಗೊತ್ತಿರಲಿ. ಒಂದು ಗುಣವನ್ನು ನಾವು ವ್ಯಾಖ್ಯಾನ ಮಾಡ್ತೀವಿ, ಅದೇ ರೋಧಶೀಲತೆ. ಆ ರೋಧಶೀಲತೆ R is equal to rho L by A ಅನ್ನೋ ಸೂತ್ರವನ್ನು ಬಳಸ್ಕೊಂಡು ಈಗ ಆಲ್ರೆಡಿ ನೀವು ಕೆಲವು ಲೆಕ್ಕಗಳನ್ನು ಕೂಡ ಮಾಡಿದಿರಿ. ಈ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್, ಇದು ನಿಮ್ಗೆ ನೆನಪಿರಲಿ. ಈ ರೋಧಶೀಲತೆ ಇದು ಕೂಡ ಒಂದು ವಾಹಕದಿಂದ ಮತ್ತೊಂದು ವಾಹಕಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಲೋಹ ಮತ್ತು ಅಲೋಹಗಳ ನಡುವೆನೂ ಕೂಡ ವ್ಯತ್ಯಾಸ ಆಗುತ್ತೆ. ಅಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತ ಹೆಚ್ಚು. ಹಾಗಾಗಿ ಅಲೋಹಗಳನ್ನು ನಾವು ಕಾಸುವ ಸುರುಳಿಗಳಲ್ಲಿ, ಕಾಸುವ ತಂತಿಗಳಲ್ಲಿ ನಾವು ಬಳಸ್ಕೊಳ್ತೇವೆ.
ಯಾಕೆ ಅಂದರೆ ಅದರ ರೋಧಶೀಲತೆ ಹೆಚ್ಚು ಮತ್ತು ಅದರ ಕರಗುವ ಬಿಂದು ಕೂಡ ಹೆಚ್ಚಾಗತ್ತೆ. ಅದು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಕರಗೋದಿಲ್ಲ. ಹಾಗಾಗಿ ಮಿಶ್ರ ಲೋಹಗಳನ್ನು ಹೆಚ್ಚಾಗಿ ವಿದ್ಯುತ್ ಉತ್ಪಾದನಾ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ಕೊಳ್ತೇವೆ. ಸಾಮಾನ್ಯವಾಗಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ಅನಂತರ ವಿದ್ಯುತ್ ಹೀಟರ್, ಹೀಗೆ. ಈಗ ನಾವು ಓಮನ ನಿಯಮವನ್ನು ಅರ್ಥ ಮಾಡ್ಕೊಂಡ್ವಿ. ಓಮನ ನಿಯಮದ ಮೇಲೆ ಒಂದು ಸರಳ ಲೆಕ್ಕವನ್ನು ಮಾಡೋಣ. ಪ್ರಶ್ನೆ ಈ ರೀತಿ ಇದೆ: ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ. ಈಗ ನಿಮಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡ್ರಿ ಮತ್ತು ಅದರ ದತ್ತಾಂಶಗಳನ್ನ ಬರೀಲಿಕ್ಕೆ ನಿಮಗೆ ಒಂದು ಐಡಿಯಾ ಬಂತು. ಇಲ್ಲಿ ರೋಧವನ್ನು ಕೊಟ್ಟಿದ್ದಾರೆ. ಇದು ಆರ್ನ ಬೆಲೆ 1200 ಓಮ್ ಅನ್ನುವಂಥದ್ದು, 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದರ ಏನು ಬೆಲೆ ಯಾವುದಪ್ಪ, ಇದು ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ವಿಭವಾಂತರ ವಿ ಅನ್ನು ಸೂಚಿಸುತ್ತೆ. ಅವೆರಡನ್ನ ನಾವು ಬರ್ಕೊಂಡಿದ್ದೆ ಆದರೆ ವಿ 220, ಆರ್ ಇಸ್ ಈಕ್ವಲ್ ಟು 1200 ಆಗುತ್ತೆ. ವಿ ಇಸ್ ಈಕ್ವಲ್ ಟು ಐ ಆರ್ ಸೂತ್ರವನ್ನು ಬಳಸ್ಕೊಳ್ತೀವಿ. ಅದನ್ನು ಒರೆ ಗುಣಾಕಾರ ಮಾಡಿಕೊಂಡಾಗ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಸೂತ್ರ ಸಿಗುತ್ತೆ. ಸೂತ್ರಕ್ಕೆ ಬೆಲೆಗಳನ್ನು ಆದೇಶ ಮಾಡಿದಾಗ 220 ಡಿವೈಡೆಡ್ ಬೈ 1200 ಆಗುತ್ತೆ. ಇವೆರಡನ್ನ ಸಂಕ್ಷೇಪಿಸಿದಾಗ 0.18 ಆಂಪಿಯರ್ ಬರುತ್ತೆ. ಇದು ಆ ವಾಹಕ ಮಂಡಲದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹದ ಬೆಲೆ. ಇದೇ ರೀತಿ ಮತ್ತೊಂದು ಪ್ರಶ್ನೆನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇದನ್ನು ನೀವೇ ಮನೆಯಲ್ಲಿ ಪ್ರಯತ್ನಿಸಿ. ಇಲ್ಲಿ ರೋಧ 100 ಓಮ್ ಇದೆ, ಜೊತೆಗೆ ವಿದ್ಯುತ್ ವಿಭವಾಂತರ 220 ವೋಲ್ಟ್ ಇದೆ. ಇದೇ ಹಂತಗಳನ್ನು ಬಳಸ್ಕೊಂಡು ನೀವು ಮನೆಯಲ್ಲೇ ಲೆಕ್ಕಾಚಾರ ಮಾಡಿ. ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ರೋಧಶೀಲತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಈ ಒಂದು ಲೆಕ್ಕವನ್ನು ಸಾಧ್ಯವಾದಷ್ಟು ಮಕ್ಕಳುಗಳು ಕ್ಲಿಷ್ಟ ಅಂತ ಪರಿಗಣಿಸ್ಬಿಡ್ತಾರೆ. ಆದರೆ ಹಂತ ಹಂತವಾಗಿ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ, ಸರಳೀಕರಣ ಮಾಡಿಸ್ತಾ ಹೋದರೆ, ಹಂತ ಹಂತವಾಗಿ ಈ ಲೆಕ್ಕವನ್ನು ಬಿಡಿಸ್ತಾ ಹೋದರೆ ಖಂಡಿತ ಸುಲಭ. ಪ್ರಶ್ನೆ ಅನ್ನೋದನ್ನು ನೋಡೋಣ. ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ಒಂದು ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತ 2A ಆಗಿದೆ. ಅದರ ರೋಧವನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ 2 ತಂತಿಗಳಿದೆ. ಒಂದು ತಂತಿಯ ಉದ್ದ L ಕೊಟ್ಟಿದ್ದಾರೆ, ಮತ್ತೊಂದು ತಂತಿಯ ಅಡ್ಡ ಕೊಯ್ತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಕೊಟ್ಟಿದ್ದಾರೆ. ಅದರ ರೋಧ 4 ಓಮ್ ಕೊಟ್ಟಿದ್ದಾರೆ. ಅದೇ ರೀತಿಯ ಮತ್ತೊಂದು ತಂತಿ, ಅದರ ಉದ್ದ L/2 ಇದೆ, ಅಂದರೆ ಉದ್ದದ ಅರ್ಧದಷ್ಟಿದೆ. ಅನಂತರ ಅದರ ಅಡ್ಡ ಕೊಯ್ತ ಮೊದಲನೇ ತಂತಿಗೆ ಹೋಲಿಸ್ಕೊಂಡ್ರೆ 2ರಷ್ಟಿದೆ. ಹಾಗಾದರೆ 2ನೇ ತಂತಿಯ ರೋಧ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ ದತ್ತಾಂಶಗಳನ್ನು ಬರಿತಾ ಹೋಗೋಣ. ಸೊ ಇಲ್ಲಿ ರೋ L/A ಸೂತ್ರವನ್ನು ಬಳಸ್ಕೊಬೇಕು. ಸೊ ಈ ಒಂದು ಲೆಕ್ಕಕ್ಕೆ ನಾವು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ರೋ L/A, ಆರ್ ಇಸ್ ಈಕ್ವಲ್ ಟು ರೋ L/A ಸೂತ್ರವನ್ನು ಬಳಸ್ಕೊಳ್ಬೇಕು ರೋಧಶೀಲತೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ 2 ತಂತಿ ಇರೋದ್ರಿಂದ ಒಂದು ತಂತಿಯನ್ನು R1 ಮತ್ತೊಂದು ತಂತಿಯನ್ನು R2 ಅಂತ ಕರ್ಕೊಳ್ತೀನಿ. R1 ಇಸ್ ಈಕ್ವಲ್ ಟು ರೋ L/A, ಅದರ ರೋಧ 4 ಓಮ್ ಇರೋದ್ರಿಂದ 4 ಓಮ್ ಅಂತ ಬರ್ಕೊಂಡಿದ್ದೀನಿ. ಸೊ ಮುಂದಿನ ಹಂತದಲ್ಲಿ 2ನೇ ವಾಹಕ ತಂತಿಯ ದತ್ತಾಂಶಗಳನ್ನ ಬರ್ಕೊಂಡಿದ್ದೀನಿ. R2 ಇಸ್ ಈಕ್ವಲ್ ಟು ರೋ L/2/2A. ಇವೆರಡರ ಅನುಪಾತವನ್ನು ಲೆಕ್ಕಾಚಾರ ಮಾಡ್ಕೊಳ್ತಾ ಇದ್ದೀನಿ. R1 by R2 is equal to ರೋ L/A divided by ರೋ L/2 divided by 2A. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ರೋ ಮತ್ತು ರೋ ಅನ್ನುವಂಥದ್ದು ಸಾಮಾನ್ಯ ಅಂಶ, ಹಾಗಾಗಿ ಅವು ಕ್ಯಾನ್ಸಲ್ ಆಗ್ತವೆ. ಇನ್ನು ಉಳ್ಕೊಂಡಿದ್ದು R1 by R2 is equal to L/A divided by L/2 divided by 2A. ಇವುಗಳನ್ನು ನಾವು ಮತ್ತೊಂದು ಹಂತಕ್ಕೆ ಸಿಂಪ್ಲಿಫೈ ಮಾಡಬೇಕು ಅಂತ ಅಂದರೆ ಈ ಒಂದು ಛೇದವನ್ನು ಹೃತ್ಕರ್ಮವನ್ನು ತೆಗೆದುಕೊಳ್ಳೋದ್ರ ಮೂಲಕ, ರೆಸಿಪ್ರೋಕಲ್ನ ತೆಗೆದುಕೊಳ್ಳೋದ್ರ ಮೂಲಕ ಇದ್ರ ಜೊತೆಗೆ ಗುಣಾಕಾರವಾಗಿ ಬರ್ಕೊಳ್ತೀವಿ. ಅದನ್ನು ಮುಂದಿನ ಹಂತದಲ್ಲಿ ಕಾಣ್ತೀವಿ. 4 R1ನ ಬೆಲೆ 4 ಇಲ್ಲಿ ಬರ್ಕೊಂಡಿದ್ದೀನಿ. R2 ಇಸ್ ಈಕ್ವಲ್ ಟು L/A ಇಂಟು 2A by L/2 ಹೃತ್ಕರ್ಮವನ್ನು ತೆಗೆದುಕೊಂಡಾಗ ಬಂದಿದ್ದು. ಮತ್ತೆ ಇಲ್ಲಿ ಛೇದದಲ್ಲಿ L/2 ಇದೆ. ಮತ್ತೆ ಇದಕ್ಕೆ ಹೃತ್ಕರ್ಮವನ್ನು ಅಥವಾ ರೆಸಿಪ್ರೋಕಲ್ನ ತೆಗೆದುಕೊಳ್ಬೇಕು. ಆಗ 4/R2 ಏನಾಗುತ್ತೆ ಅಂತ ಹೇಳಿದರೆ L/A ಇಂಟು 2A ಇಂಟು 2/L. ಇಲ್ಲಿ ಸಾಮಾನ್ಯ ಅಂಶಗಳನ್ನ ಕ್ಯಾನ್ಸಲ್ ಮಾಡೋಣ. ಎ ಅನ್ನು ಕ್ಯಾನ್ಸಲ್ ಮಾಡೋಣ, ಎಲ್ ಮತ್ತು ಎಲ್ ಅನ್ನು ಕ್ಯಾನ್ಸಲ್ ಮಾಡೋಣ. ಉಳ್ಕೊಂಡಿದ್ದು 2 ಮತ್ತು 2 4. ಇದು ಕ್ಯಾನ್ಸಲ್ ಆಗಲ್ಲ, 2 ಸಹ ಅಂಶದಲ್ಲೇ ಇದೆ. ಆಗ ಮುಂದೆ ನಮಗೆ ದೊರೆಯುವಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ 4/R2 ಇಸ್ ಈಕ್ವಲ್ ಟು 4.
ಈ 6 ಬಲಭಾಗಕ್ಕೆ ಕಳಿಸ್ತೀನಿ, ಈ 4 ಎಡಭಾಗಕ್ಕೆ ತೊಗೊಂಡು ಬರ್ತೀನಿ. ಆಗ R2 = 4/4 ಉತ್ತರ ಬರುತ್ತೆ. ಸಿಂಪ್ಲಿಫೈ ಮಾಡಿದಾಗ 1 ಬಂತು. ಹಾಗಾಗಿ ಎರಡನೇ ತಂತಿಯ ರೋಧವು 1 ಓಮ್ ಆಗಿರುತ್ತೆ. ಹೀಗೆ ನಾವು ಸರಳವಾಗಿ ಉತ್ತರವನ್ನು ಲೆಕ್ಕಾಚಾರ ಮಾಡ್ಬೋದು. ನಮಗೆ ಬೇಕಾಗಿರುವಂಥದ್ದು ದತ್ತಾಂಶಗಳನ್ನು ಬರ್ಕೊಳ್ಳುವಂಥ ಸ್ಕಿಲ್ಲು ಮತ್ತು ದತ್ತಾಂಶಗಳ ಆಧಾರದ ಮೇಲೆ ಸೂತ್ರವನ್ನು ಬಳಸ್ಕೊಳ್ಳುವಂತಹ ಒಂದು ಸ್ಕಿಲ್ ನಮ್ಮಲ್ಲಿದ್ದರೆ ಭೌತಶಾಸ್ತ್ರದಲ್ಲಿ ಯಾವುದೇ ಅಧ್ಯಾಯದ ಲೆಕ್ಕಗಳನ್ನ ಸುಲಭವಾಗಿ ನಾವು ಬಿಡಿಸ್ತಾ ಹೋಗ್ಬೋದು. ಪ್ರಮುಖವಾಗಿ ನಾವು ಈ ಅಧ್ಯಾಯದಲ್ಲಿ 2 ರೀತಿಯ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆಯ ಈ 2 ರೀತಿಯ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಇನ್ನು ಮೊದಲನೇ ವ್ಯವಸ್ಥೆಗೆ ಬರೋಣ. ಏನಪ್ಪ ಅದು ಮೊದಲನೇದು ಅಂತ ಹೇಳಿದರೆ, ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದ ಒಟ್ಟು ರೋಧಗಳನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸುವಂತಹ ಸೂತ್ರ R series = R1 + R2 + R3. ಅಂದರೆ ಇಲ್ಲಿ ನೀವು ಜೋಡಣೆಯನ್ನು ನೋಡಿದಿರಿ, 3 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ವಿ. ಇದನ್ನು ಎಂಡ್ ಟು ಎಂಡ್ ಕನೆಕ್ಷನ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ವಿದ್ಯುತ್ ಒಂದೇ ಪಥದಲ್ಲಿ ಚಲಿಸುತ್ತೆ ರೋಧಕಗಳ ಮೂಲಕ. ಇವುಗಳ ರೋಧವನ್ನು ಲೆಕ್ಕಾಚಾರ ಮಾಡಬೇಕು ಅಂದರೆ ಈ 3 ರೋಧಕಗಳ ರೋಧವನ್ನು ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಸಿಂಬಲ್ಗಳನ್ನ ಬಳಸಿರೋದನ್ನು ಮತ್ತೆ ನೆನಪು ಮಾಡ್ಕೊಳ್ಳಿ. ಎ ಅಂದ್ರೇನು, ವಿ ಅಂದ್ರೇನು ಅಂತ. ಸೊ ಮತ್ತೊಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಸಮಾಂತರವಾಗಿ ಜೋಡಿಸಿರುವಂತಹ ರೋಧಕಗಳು. ಇಲ್ಲಿ ಮಂಡಲದ ಒಟ್ಟು ರೋಧವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಜೋಡಿಸಿರುವಂಥ ರೋಧಕಗಳನ್ನು ನಾವು ಒಟ್ಟು ಮಾಡ್ಕೊಳ್ತೀವಿ. ಯಾವ ರೀತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ 1/Rp = 1/R1 + 1/R2 + 1/R3 ಈ ಸೂತ್ರವನ್ನು ಬಳಸ್ಕೊಂಡು ನಾವು ಒಟ್ಟು ರೋಧವನ್ನು ಕಂಡುಹಿಡ್ಕೊಳ್ತೀವಿ. ಇನ್ನು ಮಂಡಲದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಾಣ್ತಾ ಇದ್ದೀರಿ ಚಿತ್ರದಲ್ಲಿ 3 ರೋಧಕಗಳನ್ನು ನಾವು ಈ ರೀತಿ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ವಿದ್ಯುತ್ 3 ಪಥಗಳಲ್ಲಿ ಚಲಿಸುತ್ತೆ. ಸೊ ವ್ಯವಸ್ಥೆಗಳನ್ನು ನೀವು ನೆನಪಿಟ್ಕೊಳ್ಳಿ. ಇದು ಸರಣಿ ಕ್ರಮದ ಜೋಡಣೆ, ಇದು ಸಮಾಂತರ ಜೋಡಣೆ. ಇಲ್ಲೂ ಕೂಡ ನಾವು ಸಿಂಬಲ್ಗಳನ್ನ ಬಳಸ್ಕೊಂಡು ಈ ವಿದ್ಯುತ್ ಮಂಡಲದ ನಕ್ಷೆಯನ್ನು ಬರೆದಿದ್ದೀವಿ. ಗೃಹ ವೈರಿಂಗ್ಗೆ ಸರಣಿ ಕ್ರಮ ಅನುಕೂಲನೋ ಅಥವಾ ಸಮಾಂತರ ಅನುಕೂಲನೋ ಅನ್ನೋದನ್ನು ನಾವು ನೋಡಿದಾಗ, ಸರಣಿ ಕ್ರಮ ರೋಧಕಗಳ ಜೋಡಣೆಯಲ್ಲಿ ಯಾವುದೇ ಒಂದು ಸಾಧನ, ರೋಧಕಗಳ ಸ್ಥಾನದಲ್ಲಿ ಸಾಧನವನ್ನು ಅಳವಡಿಸ್ಕೊಂಡಿದ್ದೇವೆ ಅಂತ ಅಂದರೆ, ಯಾವುದೇ ಒಂದು ಸಾಧನ ಕೆಟ್ಟಾಗ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತೆ. ಉಳಿದ ಸಾಧನಗಳಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗಲ್ಲ. ಅಂದರೆ ಯಾವುದೇ ಒಂದು ಸಾಧನ ಕೆಟ್ಟಾಗ ಇಡೀ ಒಂದು ಸರ್ಕ್ಯೂಟ್ ಓಪನ್ ಆಗುತ್ತೆ, ಅಲ್ಲಿ ಮತ್ತೆ ಉಳಿದಂತಹ ಸಾಧನಗಳು ಕೆಲಸ ಮಾಡಲ್ಲ. ಹಾಗಾಗಿ ಸರಣಿ ಕ್ರಮದ ಜೋಡಣೆ ಗೃಹ ವೈರಿಂಗ್ಗೆ ಅನುಕೂಲ ಅಲ್ಲ. ಇನ್ನು ಸಮಾಂತರ ಜೋಡಣೆ ಅನುಕೂಲನಾ? ಹೌದು. ಯಾಕೆ ಅನುಕೂಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ 3 ರೋಧಕಗಳನ್ನು ಹೇಗೆ ಜೋಡಿಸಿದೀವೋ ಹಾಗೆ ಸಾಧನಗಳನ್ನು ಜೋಡಿಸಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ಯಾವುದಾದ್ರೂ ಒಂದು ಸಾಧನ ಕೆಟ್ಟರೆ ಉಳಿದ ಸಾಧನಗಳಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗಿರುತ್ತೆ. ನೀವು ಮನೆಯಲ್ಲಿ ಇರುವಂತಹ ಗೃಹ ವೈರಿಂಗ್ನ ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ. ಒಂದು ರೂಮಲ್ಲಿ ಬಲ್ಬ್ ಇರುತ್ತೆ, ಇನ್ನೊಂದು ರೂಮಲ್ಲಿ TV ಇರುತ್ತೆ, ಹಾಲಲ್ಲಿ ಫ್ಯಾನ್ ಇರುತ್ತೆ. ಅಲ್ಲ, ಯಾವುದೋ ಒಂದು ರೂಮಲ್ಲಿ ಬಲ್ಬ್ ಕೆಟ್ಟೋದ್ರೆ ಮಿಕ್ಕಿದೆಲ್ಲ ಸಾಧನಗಳು ಅಂದರೆ ಕಾರ್ಯನಿರ್ವಹಿಸ್ತಾ ಇರ್ತವೆ. ಹೀಗೆ ನಾವು ಗೃಹ ವೈರಿಂಗ್ನಲ್ಲಿ ಬಳಸ್ಕೊಳ್ಳುವಂಥದ್ದು ಸಮಾಂತರ ರೋಧಕಗಳ ವ್ಯವಸ್ಥೆಯನ್ನು ಅಥವಾ ಸಮಾಂತರ ಜೋಡಣೆಯನ್ನು ಬಳಸ್ಕೊಳ್ತೀವಿ. ಇನ್ನು ಇಲ್ಲಿ ಇನ್ನೊಂದು ಅಂಶವನ್ನು ಅರ್ಥ ಮಾಡ್ಕೊಬೇಕು ನೀವು. ಸರಣಿ ಕ್ರಮದ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಇರುತ್ತೆ, ಐನ ಬೆಲೆ ಒಂದೇ ಇರುತ್ತೆ. ಆದರೆ ರೋಧದ ಮೇಲೆ ವಿನ ಬೆಲೆ ನಿರ್ಧಾರ ಆಗುತ್ತೆ. ಅದೇ ರೀತಿ ಇನ್ನು ಸಮಾಂತರ ಜೋಡಣೆಯಲ್ಲಿ ವಿನ ಬೆಲೆ ವಿಭವಾಂತರ ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲಿ ವಿ ಸೇಮ್ ಇರುತ್ತೆ, ಐ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಐ ಸೇಮ್ ಇರುತ್ತೆ, ವಿ ಡಿಫ್ರೆಂಟ್ ಆಗುತ್ತೆ. ಇದಿಷ್ಟು ಅಂಶಗಳನ್ನ ನೀವು ಈ ಒಂದು ಅಂಶದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದರ ಮೇಲೆ ಅಭ್ಯಾಸದಲ್ಲಿ ಉದಾಹರಣೆಯಲ್ಲೂ ಕೂಡ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಇದಾವೆ ಲೆಕ್ಕಗಳು. ಈ ಸೂತ್ರ ಮತ್ತು ಈ ಸೂತ್ರವನ್ನು ಬಳಸ್ಕೊಂಡು ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು ಅನ್ನೋದನ್ನು ತುಂಬ ಸುಲಭವಾಗಿ ಅಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿಯ ಸೂತ್ರಗಳ ಮೇಲಿನ ಲೆಕ್ಕಗಳನ್ನ ನೀವು ಸಾಲ್ವ್ ಮಾಡಿಟ್ಕೊಳ್ಳಿ. ನಾನು ರೋಧದ ಬಗ್ಗೆ ಹೇಳಬೇಕಾದ್ರೆ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನು ರೋಧದ ಒಂದು ಅನುಕೂಲ ಇದೆ, ವಾಹಕ ರೋಧದ ಒಂದು ಅನುಕೂಲ. ಅನಾನುಕೂಲ ನಿಮಗೆ ಗೊತ್ತಾಯಿತು, ಅಲ್ಲಿ ವಿದ್ಯುತ್ ನಷ್ಟ ಉಂಟಾಗುತ್ತೆ ಅಂತ. ಯಾಕೆಂದರೆ ವಾಹಕ ತಂತಿಯ ಉದ್ದ ಜಾಸ್ತಿ ಆಗುತ್ತೆ. ಈಗ ನಮಗೆ ಪವರ್ ಜನರೇಷನ್ ಸ್ಟೇಷನಿಂದ ನಮಗೆ ಮನೆಗೆ ವಿದ್ಯುತ್ ಸಂಪರ್ಕ ಮಾಡ್ತಾರಲ್ಲ, ವಿದ್ಯುತ್ ಸಪ್ಲೈ ಮಾಡ್ತಾರಲ್ಲ, ಜನರೇಷನ್ ಸ್ಟೇಷನಿಂದ ಹಿಡಿದು ನಮ್ಮ ಮನೆಗೆ ಬರುವಷ್ಟರೊಳಗಡೆ ಸಾಕಷ್ಟು ಉದ್ದದ ತಂತಿ ಅಲ್ಲಿ ಬಳಕೆಯಾಗಿರುತ್ತೆ. ಉದ್ದದ ಕಾರಣ ರೋಧ ಹೆಚ್ಚಾಗುತ್ತೆ, ಹಾಗಾಗಿ ಅಲ್ಲಿ ಸ್ವಲ್ಪ ಪ್ರಮಾಣದ ವಿದ್ಯುತ್ ಲಾಸ್ ಆಗುತ್ತೆ. ಆದರೆ ಇದರಲ್ಲಿ ಅನುಕೂಲಗಳು ಇದೆ.
ಅನುಕೂಲಗಳು ಯಾವುದಪ್ಪ ಅಂತ ಹೇಳಿದ್ರೆ ಈ ರೋಧ ಉಷ್ಣೋತ್ಪಾದನೆಗೆ ಕಾರಣ ಆಗುತ್ತೆ ವಾಹಕದಲ್ಲಿ. ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ರೋಧದ ಪರಿಣಾಮವಾಗಿ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರ ರೋಧದ ಪರಿಣಾಮವಾಗಿ ಸ್ವಲ್ಪ ಪ್ರಮಾಣದ ವಿದ್ಯುತ್ ಶಾಖವಾಗಿ ಮಾರ್ಪಾಟಾಗತ್ತೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಅಂತ ಕರಿತೀವಿ. ಇದನ್ನು ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬೇಕು. ಎಷ್ಟು ಪ್ರಮಾಣದ ಶಾಖ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸಹಾಯಕ್ಕೆ ಬರುವಂಥದ್ದು ಜೌಲನ ಉಷ್ಣೋತ್ಪಾದನಾ ನಿಯಮ. ಜೌಲನ ಉಷ್ಣೋತ್ಪಾದನಾ ನಿಯಮ ಏನು ಹೇಳುತ್ತೆ? ಒಂದು ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರಮುಖವಾದಂಥ 3 ಅಂಶಗಳನ್ನು ಒಳಗೊಂಡಿರುತ್ತೆ. ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರಾನುಪಾತದಲ್ಲಿರುತ್ತದೆ. 2ನೇ ಅಂಶ ವಾಹಕದ ರೋಧಕ್ಕೆ ನೇರಾನುಪಾತದಲ್ಲಿರುತ್ತದೆ. ಮತ್ತೆ 3ನೇದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತೆ. ಅಂದರೆ ಟೈಮ್ ಟಿ, ಕಾಲ ಎಷ್ಟು ಟೈಮು ಆ ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ಈ 3ನ್ನ ಸಂಕ್ಷೇಪಿಸಿ ಬರೆದಾಗ H=I²RT ಅನ್ನೋ ಸೂತ್ರ ಸಿಗುತ್ತೆ. ಇದು ಒಂದು ವಾಹಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಷ್ಣ ಉತ್ಪತ್ತಿ ಆಯಿತು ಅನ್ನೋದನ್ನ ತೋರಿಸುತ್ತೆ. ಒಂದು H=I²RT ಸೂತ್ರವನ್ನು ನೆನಪಿಟ್ಟುಕೊಂಡ್ರೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಸುಲಭವಾಗಿ ನಾವು ನೆನಪು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮಕ್ಕೆ ಸಂಬಂಧಪಟ್ಟಂತ ಒಂದು ಲೆಕ್ಕವನ್ನ ಇಲ್ಲಿ ನೋಡೋಣ. 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತಿದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಇಲ್ಲಿ ವಿಭವಾಂತರ ಅಂದರೆ ವಿ ಅನ್ನು ಕಂಡುಹಿಡಿಬೇಕು. ಆರ್ ನ ಬೆಲೆ ಕೊಟ್ಟಿದ್ದಾರೆ 4 ಓಮ್. ಇಲ್ಲಿ ಉಷ್ಣ ಶಕ್ತಿ 100 ಜೌಲ್ ಇದೆ, ಅದು ಎಚ್ ನ ಬೆಲೆ. ಇಲ್ಲಿ ನಾನು ದತ್ತಾಂಶಗಳನ್ನ ಬರ್ಕೊಂಡಿದ್ದೀನಿ. H=100, R=4 ಓಮ್, T=1 ಸೆಕೆಂಡ್. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ವಿ. ಸೊ ವಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ V=IR ಸೂತ್ರ ಬೇಕು. ಎಚ್ ಅನ್ನು ನಾವು ಇಲ್ಲಿ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸ್ಕೊಂಡು ನಾವು ಬರ್ಕೊಂಡೋದೇ ಆದರೆ H=I²RT ಆಗುತ್ತೆ. ಇಲ್ಲಿ ನಾನು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಬೇಕಾಗಿರೋದ್ರಿಂದ I=√H/RT ಅಂತ ಬರ್ಕೊಳ್ತೀನಿ. ಅಂದರೆ ಏನು ಟರ್ಮ್ಗಳನ್ನ ಅಥವಾ ಅಲ್ಲಿ ಸೂತ್ರದಲ್ಲಿರುವಂತಹ ಟರ್ಮ್ಗಳನ್ನ ನಾವು ಎಡಭಾಗ ಮತ್ತು ಬಲಭಾಗಕ್ಕೆ ಶಿಫ್ಟ್ ಮಾಡಿಕೊಂಡೆ, ವರ್ಗಾವಣೆ ಮಾಡಿಕೊಂಡ್ರೆ ನಮಗೆ I=√H/RT ಅನ್ನೋ ಸೂತ್ರ ಸಿಗುತ್ತೆ. ಎಚ್ ನ ಬೆಲೆ 100 ಬರೀತೀನಿ, /4 × 1 ಬೆಲೆಗಳನ್ನು ಆದೇಶಿಸಿದ್ದೀನಿ. ಸಂಕ್ಷೇಪಿಸಿದಾಗ I=√25 ಆಗುತ್ತೆ. ಅದನ್ನು √25 ಬೆಲೆ 5 ಅಂತ ಗೊತ್ತಿದೆ. I=5 ಆಂಪಿಯರ್ ಆಗುತ್ತೆ. ಆಗ ರೋಧಕಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಹೇಳಿದ್ರೆ V=IR. ಐ ನ ಬೆಲೆ 5 ಆದೇಶಿಸ್ತೀನಿ, ಆರ್ ನ ಬೆಲೆ 4 ಆದೇಶಿಸ್ತೀನಿ. 2ನ್ನ ಗುಣಾಕಾರ ಮಾಡಿದಾಗ ದೊರೆಯುವಂಥದ್ದು 20 ವೋಲ್ಟ್. ಅಂದರೆ ಇಲ್ಲಿ ವಿಭವಾಂತರನ ಕಂಡುಹಿಡಿದ್ವಿ, ಅದು 20 ವೋಲ್ಟ್ಗೆ ಸಮ ಆಯಿತು. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳನ್ನು ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದ್ದೆ ಉಷ್ಣೋತ್ಪಾದನಾ ಪರಿಣಾಮದಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ ಅಂತ. ಇಲ್ಲಿ ಪ್ರಮುಖವಾಗಿ 2 ಅನುಕೂಲಗಳನ್ನ ಪಟ್ಟಿ ಮಾಡಿದ್ದಾರೆ, ಅನ್ವಯಗಳನ್ನು. ಒಂದು ವಿದ್ಯುತ್ ಬಲ್ಬ್ನಲ್ಲಿ ಈ ಒಂದು ಉಷ್ಣೋತ್ಪಾದನಾ ಪರಿಣಾಮ ಯಾವ ರೀತಿ ಸಹಾಯಕ್ಕೆ ಬರುತ್ತೆ, ಆನಂತರ ಫ್ಯೂಸ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ಬಳಸ್ಕೊಂಡು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ವಿದ್ಯುತ್ ಬಲ್ಬ್ನ ತಿಳ್ಕೊಳ್ಳೋಣ. ಟಂಗ್ಸ್ಟನ್ ಫಿಲಮೆಂಟ್ ಇರುವಂಥ ವಿದ್ಯುತ್ ಬಲ್ಬ್ನ ನೀವು ನೋಡ್ತಾ ಇದ್ದೀರಿ ಬಲಭಾಗದಲ್ಲಿ. ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ಳುವಂತಹ ಒಂದು ಲೋಹ ಯಾವುದಪ್ಪ ಅಂತ ಅಂದರೆ ಟಂಗ್ಸ್ಟನ್. ಕಾರಣ ಅದರ ದ್ರವಣ ಬಿಂದು ಹೆಚ್ಚು, ಅದರ ರೋಧನೂ ಕೂಡ ಹೆಚ್ಚು, ಅದರ ರೋಧಶೀಲತೆಯೂ ಕೂಡ ಹೆಚ್ಚು. ಮತ್ತು ಈ ಟಂಗ್ಸ್ಟನ್ ಫಿಲಮೆಂಟನ್ನು ಬಳಸ್ತಾ ಇರೋದ್ರಿಂದ ಇದರ ಬಾಳಿಕೆ ಹೆಚ್ಚು ಬರಬೇಕು ಅಂತ ಹೇಳಿದ್ರೆ ಅದರೊಳಗಡೆ ನಾವು ನೈಟ್ರೋಜನ್ ಮತ್ತು ಆರ್ಗಾನ್ ಅನ್ನುವಂತಹ 2 ಅನಿಲಗಳನ್ನು ತುಂಬಿರ್ತೀವಿ. ಕಡಿಮೆ ಕ್ರಿಯಾಕಾರಿ ಅನಿಲಗಳನ್ನು ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತೀವಿ. ಇದರಿಂದ ಬಲ್ಬಿನ ಬಾಳಿಕೆ ಹೆಚ್ಚಾಗುತ್ತೆ. ಯಾಕೆಂದರೆ ಆ ತಂತಿ ದಹನ ಕ್ರಿಯೆಗೆ ಒಳಪಡೋದನ್ನು ಈ 2 ಅನಿಲಗಳು ತಡೆಗಟ್ತವೆ. ಇನ್ನು ಫ್ಯೂಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ. ಫ್ಯೂಸ್ ಅಂದ್ರೇನು? ಫ್ಯೂಸ್ ಅನ್ನೋದನ್ನು ನಾವು ಸಾಮಾನ್ಯವಾಗಿ ವಿದ್ಯುತ್ ಮಂಡಲಗಳಲ್ಲಿ ಕಾಣ್ತಿರ್ತೀವಿ. ಇದೊಂದು ಸುರಕ್ಷಾ ಸಾಧನ. ಇದರ ಒಂದು ಪ್ರಮುಖ ನೇಚರ್ ಏನಪ್ಪ ಅಂತ ಹೇಳಿದ್ರೆ ಕಡಿಮೆ ಕರಗುವ ಬಿಂದು ಮತ್ತು ಕಡಿಮೆ ರೋಧಶೀಲತೆಯನ್ನು ಹೊಂದಿರುತ್ತೆ. ಇದು ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಆದಾಗ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ರಸ್ವಮಂಡಲ ಅಂತ ಕರಿತೀವಿ. ಇಂತಹ ಸಂದರ್ಭಗಳಲ್ಲಿ ಇದು ಕರಗಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಯುವಿಕೆಯನ್ನು ಕಡಿತಗೊಳಿಸುತ್ತೆ. ಹಾಗಾಗಿ ಸಂಭವಿಸಬಹುದಾದಂತಹ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಇದು ನಮಗೆ ಸಹಾಯಕ್ಕೆ ಬರುತ್ತೆ.
ಇನ್ನು ಈ ಫ್ಯೂಸ್ನ ತಯಾರಿಕೆಯಲ್ಲಿ ನಾವು ಈ ಮಿಶ್ರ ಲೋಹಗಳನ್ನು ಕೆಲವು ಬಾರಿ ಲೋಹಗಳನ್ನು ಕೂಡ ಬಳಸ್ಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ತಾಮ್ರ, ಸೀಸ, ಕಬ್ಬಿಣ ಇತ್ಯಾದಿ. ಈ ಒಂದು ಫ್ಯೂಸನ್ನು ನಾವು ವಿದ್ಯುತ್ ಮಂಡಲದಲ್ಲಿ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತೀವಿ. ಮತ್ತೊಂದು ಅಂಶ ನಿಮ್ಗೆ ನೆನಪಿರಲಿ, ಫ್ಯೂಸನ್ನು ಯಾವಾಗಲೂ ನಾವು ಲೈವ್ ವೈರ್ಗೆ ಕನೆಕ್ಟ್ ಮಾಡಿರ್ತೀವಿ. ಮತ್ತು ಈ ನಿಗದಿತ ಪ್ರಮಾಣದ ವಿದ್ಯುತ್ಗಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಮಂಡಲದ ಮೂಲಕ ಹರಿದಾಗ ಆ ಫ್ಯೂಸ್ ಕರಗುತ್ತೆ. ಕರಗಿ ಆ ವಿದ್ಯುತ್ ಹರಿಯೋದನ್ನು ತಪ್ಪಿಸಿ ನಮಗೆ ಸುರಕ್ಷತೆಯನ್ನು ಒದಗಿಸುತ್ತೆ. ಇನ್ನು ಈ ವಿದ್ಯುತ್ ಮಂಡಲದಲ್ಲಿ ನಾವು ಬಳಸುವಂತಹ ಫ್ಯೂಸ್ಗಳ ರೇಟಿಂಗ್ಗಳನ್ನ ನೀವು ನೋಡಿದಿರಿ. 1 ಆಂಪಿಯರ್, 2 ಆಂಪಿಯರ್, 3, 4, 5, 10, 15 ಇತ್ಯಾದಿ. ಇಲ್ಲಿ ಏನು ಸಾಮಾನ್ಯ ಸಾಧನಗಳನ್ನು ನಾವು ಮಂಡಲದಲ್ಲಿ ಬಳಸ್ತಾ ಇದ್ದೀವಿ ಅಂತಂದರೆ 1 ರಿಂದ 5 ಆಂಪಿಯರ್ ಫ್ಯೂಸ್ ರೇಟಿಂಗ್ ಇರೋ ಫ್ಯೂಸನ್ನು ಬಳಸ್ಕೊಳ್ತೀವಿ. ಇನ್ನು ಹೀಟಿಂಗ್ ಸರ್ಕ್ಯೂಟ್ಸ್ ಅಥವಾ ಹೆಚ್ಚು ವಿದ್ಯುತ್ತನ್ನು ಬಳಸ್ಕೊಂಡು ಕೆಲಸ ಮಾಡುವಂಥ ಸರ್ಕ್ಯೂಟ್ಗಳಲ್ಲಿ ನಾವು 10 ರಿಂದ 15 ಆಂಪಿಯರ್ವರೆಗಿನ ಫ್ಯೂಸ್ಗಳನ್ನ ಬಳಸ್ಕೊಳ್ತೀವಿ. ಇನ್ನು ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ಫ್ಯೂಸ್ ವಿತ್ ಫ್ಯೂಸ್ ಬಾಕ್ಸ್ ಇದೆ. ಆನಂತರ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಬಳಸುವಂಥ ಫ್ಯೂಸ್ ಇದೆ. ಇನ್ನು ಇದೆಲ್ಲ ನೋಡಿರ್ತೀರಿ ನೀವು ಕಾರ್ಗಳಲ್ಲಿ, ಒಂದು ಸಿಂಪಲ್ ಸರ್ಕ್ಯೂಟ್ಗಳಲ್ಲಿ ಈ ಒಂದು ಫ್ಯೂಸ್ಗಳನ್ನ ಬಳಸ್ತಿರ್ತೀವಿ. ಇದು ವಿಭಿನ್ನ ರೀತಿಯ ಫ್ಯೂಸ್ಗಳು. ಇನ್ನು ಈ ಫ್ಯೂಸನ್ನು ನಾವು ಮಂಡಲದಲ್ಲಿ ಬಳಸಬೇಕು ಅಂತ ಹೇಳಿದ್ರೆ ಒಂದು ಲೆಕ್ಕಾಚಾರದ ಅವಶ್ಯಕತೆ ಇದೆ. ಕೈಗೆ ಸಿಕ್ಕಿದ್ದ ಫ್ಯೂಸ್ಗಳೆಲ್ಲ ನಾವು ಮಂಡಲದಲ್ಲಿ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕವನ್ನು ನೋಡೋಣ. ಒಂದು ಇಸ್ತ್ರಿ ಪೆಟ್ಟಿಗೆಯು ಮಂಡಲದಲ್ಲಿ 1 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದಾಗ ಮಂಡಲದಲ್ಲಿ ಬಳಸಬೇಕಾದ ಫ್ಯೂಸ್ನ ದರವನ್ನು ಕಂಡುಹಿಡಿಯಿರಿ ಅಂತ. ಈ ರೀತಿ ಒಂದು ಲೆಕ್ಕಾಚಾರದೊಂದಿಗೆ ನಾವು ಯಾವ ರೇಟಿಂಗ್ನ ಫ್ಯೂಸನ್ನು ಬಳಸಬೇಕು ಮಂಡಲದಲ್ಲಿ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ವಿದ್ಯುತ್ ಸಾಮರ್ಥ್ಯ P=VI ಅನ್ನೋ ಸೂತ್ರವನ್ನು ಬಳಸ್ಕೊಳ್ತೀವಿ. ಈ ಮುಂದಿನ ಈ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಮುಂದೆ ತಿಳ್ಕೊಳ್ತೀರಿ. ಸೊ ಇಲ್ಲಿ ನಾವು ಐನ ಬೆಲೆ ಕಂಡುಹಿಡ್ಕೊಂಡ್ರೆ ಅಂದರೆ ಮಂಡಲದಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಪ್ರವಹಿಸ್ತಾ ಇದೆ ಅಂತ ತಿಳ್ಕೊಂಡ್ರೆ ನಾವು ಯಾವ ರೇಟಿಂಗ್ನ ಫ್ಯೂಸನ್ನು ಬಳಸ್ಕೊಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ I=P/V ಅಂತ ಬರ್ಕೊಳ್ತೀನಿ. P ಜಾಗಕ್ಕೆ 1 ಕಿಲೋವ್ಯಾಟ್ ಅಂತ ಹೇಳಿದ್ರೆ 1000 ವ್ಯಾಟ್ಗಳಿಗೆ ಸಮ, /220. 2ಅನ್ನು ಸಂಕ್ಷೇಪಿಸಿದಾಗ, ಸರಳೀಕರಣಗೊಳಿಸಿದಾಗ 4.54 ಆಂಪಿಯರ್ ಬಂತು. ಅಂದರೆ 4.54 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಆ ಮಂಡಲದಲ್ಲಿ ಆಗ್ತಾ ಇದೆ. ಅಂದರೆ ನಾವಿಲ್ಲಿ ಬಳಸಬೇಕಾದಂಥ ಫ್ಯೂಸು ಇದಕ್ಕಿಂತ ಒಂಚೂರು ಜಾಸ್ತಿಯ ರೇಟಿಂಗ್ ಇರುವಂಥದ್ದು. ಹಾಗಾಗಿ ನಾವು ಈ ಮಂಡಲದಲ್ಲಿ 5 ಆಂಪಿಯರ್ ಇರುವಂಥ ಫ್ಯೂಸನ್ನು ಬಳಸ್ಕೊಳ್ತೀವಿ. ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಾಹ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ. 5ಕ್ಕಿಂತ ಹೆಚ್ಚಿನ ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಹರಿಯಕ್ಕೆ ಸ್ಟಾರ್ಟ್ ಆದರೆ ಫ್ಯೂಸ್ ಕರಗುತ್ತೆ, ಮಂಡಲ ಕಟ್ಟಾಗುತ್ತೆ, ವಿದ್ಯುತ್ ಪ್ರವಾಹ ನಿಲ್ಲುತ್ತೆ. ಹಾಗಾಗಿ ನಾವು ಬಳಸ್ತಾ ಇರುವಂತಹ ಯಾವುದೇ ವಸ್ತು ಹಾಳಾಗೋದು ತಪ್ಪುತ್ತೆ. ಇನ್ನು ಅಧ್ಯಾಯದ ಪ್ರಮುಖ ಅಂಶದ ಕಡೆ ಬಂದಿದ್ದೀವಿ, ವಿದ್ಯುತ್ ಸಾಮರ್ಥ್ಯ. ನಮಗೆ ಇಲ್ಲಿ 2 ರೀತಿಯ ವ್ಯಾಖ್ಯಾನಗಳನ್ನು ನಾವು ಕಾಣ್ಬೋದು. ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿದ್ರೆ ಸಾಮರ್ಥ್ಯ ಅಂದ್ರೆ ಗೊತ್ತಿದೆ ನಿಮಗೆ, ಕೆಲಸ ಮಾಡಿದ ದರವೇ ಅಂತ. ಇನ್ನು ಪ್ರಮುಖವಾದ ಅಂಶಕ್ಕೆ ಬಂದಿದ್ದೀವಿ, ವಿದ್ಯುತ್ ಸಾಮರ್ಥ್ಯ. ನಿಮಗೆ ಸಾಮರ್ಥ್ಯ ಅಂದ್ರೆ ಏನು ಅಂತ ಗೊತ್ತಿದೆ ಮಕ್ಕಳೇ. ಸಾಮರ್ಥ್ಯ ಅಂದ್ರೆ ಏನು? ಕೆಲಸ ಮಾಡುವ ದರವೇ ಸಾಮರ್ಥ್ಯ ಅಂತ. ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಅಂತ ಅಂದರೆ ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಯಾವ ಪ್ರಮಾಣದಲ್ಲಿ ನಾವು ವಿದ್ಯುತ್ತನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನೇ ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ. ಇದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ನಾವು ಸೂತ್ರವನ್ನು ಬಳಸ್ಕೊಳ್ತೀವಿ. P=VI, P=I²R and P=V²/R. ಈ P=I²R, P=V²/R ಈ ಎರಡೂ ಸೂತ್ರಗಳು ಓಮನ ನಿಯಮದಲ್ಲಿ ಬರುವಂತಹ V=IR ಸೂತ್ರವನ್ನು ಬಳಸ್ಕೊಂಡು ಸಿಂಪ್ಲಿಫೈ ಮಾಡಿದಾಗ VI ಜಾಗಕ್ಕೆ ನಾವು I²R ಮತ್ತು V²R ಅನ್ನು ಪಡ್ಕೊಳ್ತೀವಿ. ಇನ್ನು ಇದರ SI ಮಾನ, ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. 1 ವ್ಯಾಟ್ನ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಯಾವುದೇ ಒಂದು ಸಾಧನ, ವಿದ್ಯುತ್ ಸಾಧನ 1 ವೋಲ್ಟ್ ವಿಭವಾಂತರದಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಮೂಲಕ 1 ಆಂಪಿಯರ್ನಷ್ಟು ವಿದ್ಯುತ್ ಪ್ರವಾಹ ಉಂಟಾದರೆ ಆ ಸಾಧನದಲ್ಲಿ ಬಳಕೆಯಾದಂತಹ ವಿದ್ಯುತ್ನ ಪ್ರಮಾಣ 1 ವ್ಯಾಟ್ ಆಗಿರುತ್ತೆ. ಇದು 1 ವ್ಯಾಟ್ನ ಅರ್ಥ. ನಿಮಗೆ ಗೊತ್ತಿದೆ, ಒಂದು ಕಮರ್ಷಿಯಲ್ ಯೂನಿಟ್ ಅಂತ ಕರಿತೀವಿ, ವಾಣಿಜ್ಯ ಏಕಮಾನ ಕಿಲೋವ್ಯಾಟ್ ಅವರ್, ಅದನ್ನು 1 ಯೂನಿಟ್ ಅಂತಲೂ ಕೂಡ ಕರಿತೀವಿ. ಇದಿಷ್ಟು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ಇನ್ನು ವಿದ್ಯುತ್ ಸಾಮರ್ಥ್ಯವನ್ನು ಬಳಸ್ಕೊಂಡು ಒಂದು ಸರಳ ಲೆಕ್ಕವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀವಿ, ಅಥವಾ ಗೃಹ ಬಳಕೆಯ ವಸ್ತುಗಳಲ್ಲಿ ಅಥವಾ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇರುವಂತಹ ವಿದ್ಯುತ್ ತಿಂಗಳ ಕೊನೆಯಲ್ಲಿ ವಿದ್ಯುತ್ ಬಿಲ್ಲಾಗಿ ಮಾರ್ಪಾಟಾಗುತ್ತೆ. ಗೊತ್ತಿದೆ ನಿಮಗೆ, ಆ ವಿದ್ಯುತ್ ಬಿಲ್ಲಲ್ಲಿ ಎಷ್ಟು ಯೂನಿಟನ್ನು ಬಳಸ್ಕೊಂಡಿದ್ದೀವಿ ಮತ್ತು ಅದರ ದುಡ್ಡು ಎಷ್ಟು, ಅಮೌಂಟ್ ಎಷ್ಟಾಗಿದೆ ಅನ್ನೋದನ್ನು ನೀವು ಆ ಬಿಲ್ಲಲ್ಲಿ ಕಾಣ್ತೀರಿ. ಅದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಪ್ರಶ್ನೆ ಹೀಗಿದೆ,
400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ. 1 ಕಿಲೋ ವ್ಯಾಟ್ ಅವರಿಗೆ Rs. 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ. ಅಂದರೆ 1 ತಿಂಗಳಲ್ಲಿ ಈ ಒಂದು ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆ ಕೆಲಸ ಮಾಡಿ 1 ಕಿಲೋ ವ್ಯಾಟ್ ಅವರ್ ಸಾಮರ್ಥ್ಯವನ್ನು ವಿದ್ಯುತ್ತನ್ನು ಬಳಕೆ ಮಾಡಿಕೊಂಡ್ರೆ ಬರುವಂತಹ ಬಿಲ್ ಎಷ್ಟು ಅನ್ನೋದು ಈ ಪ್ರಶ್ನೆಯ ಒಂದು ಅರ್ಥ. ಅದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲಿ ನಾನು 30 ದಿನಗಳಲ್ಲಿ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿಯನ್ನು ಲೆಕ್ಕಾಚಾರ ಮಾಡ್ತಾ ಇದ್ದೀನಿ. ಅದನ್ನು ಲೆಕ್ಕಾಚಾರ ಮಾಡಲಿಕ್ಕೆ 400 × 8 × 3 ಇವು 3ಅನ್ನು ಗುಣಿಸ್ಕೊಂಡೆ. ಒಂದು ತಿಂಗಳಲ್ಲಿ ಬಳಸುವಂಥ ಶಕ್ತಿ ಒಟ್ಟಾರೆ ನನಗೆ 96,000 ವ್ಯಾಟ್ ಅವರ್ ಬಂತು. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಿಕೊಂಡಾಗ 96 ಕಿಲೋ ವ್ಯಾಟ್ ಅವರ್ ಬಂತು. ಮತ್ತು ಅದನ್ನು 1 ಯೂನಿಟ್ಗೆ ಅಥವಾ 1 ಕಿಲೋ ವ್ಯಾಟ್ ಅವರ್ಗೆ ₹3 ಅಂತ ಆಗಿರೋದ್ರಿಂದ 96 ಕಿಲೋ ವ್ಯಾಟ್ ಅವರ್ಗೆ ಎಷ್ಟಾಯ್ತಪ್ಪ ದುಡ್ಡು ಅಂತ ಹೇಳಿದರೆ ಅದನ್ನು ನಾನು 96 × 3ಅನ್ನು ಗುಣಿಸ್ಕೊಳ್ತೀನಿ. ಒಟ್ಟು Rs288 ಆಗುತ್ತೆ. ಹೀಗೆ ನೀವು ಇಲ್ಲಿ ಕೇವಲ ಒಂದು ರೆಫ್ರಿಜರೇಟರ್ನ ಬಳಸ್ಕೊಂಡಿರೋ ಲೆಕ್ಕಾಚಾರವನ್ನು ನೋಡಿದ್ದೀರಿ. ಒಂದು 2 ಬಲ್ಬನ್ನು ತೆಗೆದುಕೊಳ್ಳಿ, 40 ವ್ಯಾಟ್ ಒಂದು 100 ವ್ಯಾಟ್ನ 2 ಬಲ್ಬನ್ನು ತೆಗೆದುಕೊಳ್ಳಿ. ಮತ್ತು ಟಿ ವಿ ಎಷ್ಟು ವ್ಯಾಟ್ ಅವರ್ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಒಂದು ದಿನಕ್ಕೆ ಸಾಮಾನ್ಯವಾಗಿ ಎಷ್ಟು ಅವರ್ ಯೂಸ್ ಮಾಡ್ತಾ ಇದೆ ಅಂತ ನೀವು ಲೆಕ್ಕಾಚಾರ ಮಾಡಿಕೊಂಡ್ರೆ 30 ದಿನಗಳಲ್ಲಿ ಅದು ಒಟ್ಟು ಎಷ್ಟು ಯೂನಿಟನ್ನು ಬಳಸ್ಕೊಳ್ಳುತ್ತೆ, ಒಟ್ಟು ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ಒಂದು ಸರಳ ಲೆಕ್ಕಾಚಾರಗಳನ್ನ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಅಭ್ಯಾಸದ ಲೆಕ್ಕಗಳನ್ನ ನೀವು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಈ ಅಧ್ಯಾಯದಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಏನೇನು ಕಲ್ತ್ಕೊಂಡ್ವಿ ಅನ್ನೋದನ್ನು ಒಂದು ಸಾರಿ ರೀಕಾಲ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ಭೌತಿಕ ಪರಿಮಾಣಗಳನ್ನು ನೋಡೋಣ, ಅದರ ಅಂತಾರಾಷ್ಟ್ರೀಯ ಏಕಮಾನ ಮತ್ತು ಯಾವ್ಯಾವ ಸಾಧನವನ್ನು ಬಳಸ್ತೀವಿ ಅನ್ನೋದನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ಳೋಣ. ಮೊದಲನೇದು ವಿದ್ಯುತ್ ಆವೇಶ ಗೊತ್ತಿದೆ ನಿಮಗೆ. ವಿದ್ಯುತ್ ಆವೇಶದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂತ ಕೂಲಂ ಸಾಧನ. ನಮ್ಮ ಪುಸ್ತಕದಲ್ಲಿರುವಂಥ ಅಂಶಗಳ ಬಗ್ಗೆ ನಾನು ಈ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅಳೆಯುವ ಸಾಧನ ಇಲ್ಲ. ವಿದ್ಯುತ್ ಪ್ರವಾಹ ಅದರ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್, ಅದನ್ನು ಅಳೆಯುವಂಥ ಸಾಧನ ಅಮ್ಮೀಟರ್ ಗೊತ್ತಿದೆ. ನೀವೇ ಹೇಳಬೇಕೀಗ. ವಿದ್ಯುತ್ ವಿಭವಾಂತರ ನಿಮ್ಮ ಊಹೆ ವೋಲ್ಟ್ ಸರಿಯಾಗಿದೆ. ಅಳೆಯುವ ಸಾಧನ ವೋಲ್ಟ್ ಮೀಟರ್ ಅದು ಕೂಡ ಸರಿಯಾಗಿದೆ. ಮುಂದೆ ರೋಧ ನೋಡೋಣ. ಅದರ ಅಂತಾರಾಷ್ಟ್ರೀಯ ಏಕಮಾನ ಎಸ್ ಓಂ. ರೋಧ ಅದರ ಅಂತಾರಾಷ್ಟ್ರೀಯ ಏಕಮಾನ ಓಂ ನಿಮಗೆ ನೆನಪಾಯಿತು. ಆನಂತರ ರೋಧಶೀಲತೆ ಅದರ ಅಂತಾರಾಷ್ಟ್ರೀಯ ಏಕಮಾನ ಓಂ ಮೀಟರ್. ಕೊನೆಯದಾಗಿ ಈಗ ತಾನೇ ತಿಳಿದುಕೊಂಡಂಥದ್ದು ವಿದ್ಯುತ್ ಸಾಮರ್ಥ್ಯ ಅಂತಾರಾಷ್ಟ್ರೀಯ ಏಕಮಾನ ಎಕ್ಸಾಕ್ಟ್ಲಿ ಕರೆಕ್ಟ್ ವ್ಯಾಟ್. ಇನ್ನು ಅಳೆಯುವ ಸಾಧನ. ಈಗ ಇಲ್ಲಿ ಈ ಒಂದು ಚಾರ್ಟನ್ನು ನೋಡಿದಾಗ ನಿಮಗೆ ಒಟ್ಟಾರೆ ಒಂದು ನೆನಪು ಮಾಡ್ಕೊಬೇಕಾಗಿರುವಂಥ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಇಲ್ಲಿ 2 ಸಾಧನಗಳ ಒಂದು ಉಲ್ಲೇಖ ಆಗಿದೆ. ಒಂದು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್. ಅದನ್ನು ಎಲ್ಲಿ ಬಳಸ್ತೀವಿ, ಹೇಗೆ ಬಳಸ್ತೀವಿ ಅಂತ ಮತ್ತೊಮ್ಮೆ ನೀವು ನೆನಪು ಮಾಡ್ಕೊಳ್ಳಿ. ಇನ್ನು ಪ್ರಮುಖವಾದಂತಹ ಒಂದು ಸೂತ್ರಗಳನ್ನ ನೋಡ್ಬೋಣ ಈ ಅಧ್ಯಾಯದ್ದು. ಇದೆಲ್ಲ ನೀವು ಕಲ್ತ್ಕೊಂಡಿದ್ದೀರಿ. I = Q/T, V = W/Q ಆ್ಯಂಡ್ V = IR. ಆನಂತರ ರೋಧಕಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ಸೂತ್ರ, ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ, ಇನ್ನು ವಿದ್ಯುತ್ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಸೂತ್ರ. ಈ ಸೂತ್ರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಅಧ್ಯಾಯದಲ್ಲಿ ಕೇಳಲ್ಪಡುವಂಥ ಒಂದು ಪ್ರಮುಖವಾದ ಪ್ರಶ್ನೆ 2 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಪ್ರಾಬ್ಲಮ್ ಮೇಲೆ ಇರುತ್ತೆ, ಲೆಕ್ಕಾಚಾರಗಳ ಮೇಲೆ ಇರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೇಲೆ. ಈ ಸೂತ್ರಗಳನ್ನ ನೀವು ನೆನಪು ಮಾಡ್ಕೊಂಬಿಟ್ರೆ, ಅರ್ಥ ಮಾಡ್ಕೊಂಬಿಟ್ರೆ ದತ್ತಾಂಶಗಳನ್ನು ಓದ್ಕೊಂಡು ಸುಲಭವಾಗಿ ಲೆಕ್ಕಗಳನ್ನ ಬಿಡಿಸ್ಬೋದು. ಇನ್ನು ಒಂದು ಪ್ರಶ್ನೆಗಳು ಯಾವ ರೀತಿ ಇರೋದನ್ನು ನೋಡ್ಬೋಣ. 1 ಅಂಕದ ಪ್ರಶ್ನೆಗಳು ಇಲ್ಲೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ. ಇವೇ ಅಂತ ಅಲ್ಲ, ಇವು ಒಂದು ಸ್ಯಾಂಪಲ್ ಆಫ್ ಕ್ವಶನ್ಸ್ ಅಷ್ಟೇ. ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಥರದ ಸಾಕಷ್ಟು ಪ್ರಶ್ನೆಗಳನ್ನ ನೀವೇ ತಯಾರಿಸ್ಕೊಂಡು ಉತ್ತರಿಸ್ಕೊಳ್ಬೋದು. ಇದು 1 ಅಂಕದ ಪ್ರಶ್ನೆಯಲ್ಲಿ ನಾವು ನಿರೀಕ್ಷಿಸ್ಬೋದು. ಇನ್ನು 2 ಅಂಕದ ಪ್ರಶ್ನೆಗಳು ಅಂದರೆ ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳನ್ನ ನೋಡೋಣ. ಇದು ಕೂಡ 1 ಅಂಕದ ಪ್ರಶ್ನೆಯಲ್ಲಿ ಬರುವಂಥ ಪ್ರಶ್ನೆಗಳೇ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ವಿದ್ಯುತ್ ಸಾಮರ್ಥ್ಯ ಎಂದರೇನು, ಅದರ ಅಂತಾರಾಷ್ಟ್ರೀಯ ಏಕಮಾನ, ಇದೆಲ್ಲ 1 ಅಂಕದಲ್ಲಿ ಕೇಳುವಂಥದ್ದು. ಇನ್ನು ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳ ವಿಧ ಹೀಗಿದೆ. ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನವನ್ನು ಹೆಸರಿಸಿ. ನಿಮಗೆ ಗೊತ್ತಾಗ್ತಾ ಇದೆ ಒಂದು ಯಾವ ಲಾಂಗ್ ಆನ್ಸರ್ ಟೈಪ್, ಯಾವುದಾರ 1-2 ಕ್ವಶನ್ ಮರ್ಜ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಈಗ ನೋಡಿ, ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳನ್ನು ಪಟ್ಟಿ ಮಾಡಿ ಅನ್ನೋದು 2 ಅಂಕದ ಪ್ರಶ್ನೆ. ಹೀಗೆ ಯಾವುದ್ಯಾವುದು ಲಾಂಗ್ ಆನ್ಸರ್ಸು ಅಥವಾ 4-5 ವಾಕ್ಯಗಳಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಎಲ್ಲ ಪ್ರಶ್ನೆಗಳು ದೀರ್ಘವಾಗಿ ಉತ್ತರಿಸುವಂಥ ಪ್ರಶ್ನೆಗಳ ಕೆಳಗಡೆ ಬರ್ತವೆ. ಆ ಥರದಲ್ಲಿ ನೀವು ಪಠ್ಯಪುಸ್ತಕದಲ್ಲೂ ಕೂಡ ಕಾಣ್ತೀರಿ. ಸೊ ಹೀಗೆ ನೀವು ಅಭ್ಯಾಸವನ್ನು ಮಾಡಿಕೊಂಡದ್ದೇ ಆದರೆ ಖಂಡಿತವಾಗಿಯೂ ಮಕ್ಕಳ ಈ ಪಾಠದಲ್ಲಿ ಕನಿಷ್ಠ 7ರಿಂದ 8 ಅಂಕಗಳಿಗೆ ಪ್ರಶ್ನೆ ಮೂಡಿಬರ್ತವೆ.
ನೀವು 8ಕ್ಕೆ 8 ಅಂಕಗಳನ್ನ ಈ ಪಾಠದಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಭ್ಯಾಸ ಚೆನ್ನಾಗಿ ಮಾಡ್ಕೊಳ್ಳಿ. ಇಲ್ಲಿ ತನಕ ನೆನಪು ಮಾಡ್ಕೊಂಡ್ರಿ, ಪಾಠವನ್ನು ಅಧ್ಯಾಯವನ್ನು ನೆನಪು ಮಾಡ್ಕೊಂಡ್ರಿ. ಮತ್ತೊಮ್ಮೆ ಈಗ ಮತ್ತೆ ಇದನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं वसुदेवसुतं देवम्